ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ತುಂಬಾ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ತುಂಬಾನೇ ನಮ್ಮ ಮನಸ್ಸಿಗೆ ಹತ್ರವಂತಹ ಒಂದು ಅದ್ಭುತವಾದ ಮೂವಿಯನ್ನು ನೋಡ್ತಿದೀವಿ. ತನ್ನ ಮಗಳನ್ನ ಒಂದು ಸ್ಕೂಲ್ಗೆ ಜಾಯಿನ್ ಮಾಡಿ ಕೊಡ್ಬೇಕು ಅಂತ ಅನ್ಕೊಳ್ಳುವ ಒಬ್ಬರು ತಂದೆ, ಅವರಿಗೆ ಹೆಂಡತಿ ಇಲ್ಲ, ಹೆಂಡತಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಕೊರಿಯಾ ರೂಲ್ಸ್ ಪ್ರಕಾರ ಮಗುವಿಗೆ ಅಪ್ಪ ಮತ್ತೆ ಅಮ್ಮ ಇಬ್ಬರುವೇ ಇರಬೇಕು, ಇಲ್ಲಾಂದ್ರೆ ಅಮ್ಮ ಇಲ್ದೇ ಇರುವ ಮಗು ಅಂತ ಸರ್ಟಿಫಿಕೇಟ್ ಅನ್ನ ಕೊಟ್ಬಿಡ್ತಾರೆ. ಆದ್ರೆ ಹೀರೋ ಅವರ ಮಗು ಹತ್ರ ನಿನಗೆ ಅಮ್ಮ ಇರ್ತಿದ್ದಾರೆ, ಅವರು ಖಂಡಿತ ಬರ್ತಾರೆ ಅಂತ ಸುಳ್ಳನ್ನು ಹೇಳಿರ್ತಾರೆ. ಸೊ ಇದರಿಂದ ಸ್ಕೂಲಲ್ಲಿ ಸರ್ಟಿಫಿಕೇಟ್ ಅನ್ನ ತಗೊಳ್ಳೋದಕ್ಕಾದ್ರೂ ಅಮ್ಮವಾಗಿ ಆಕ್ಟ್ ಮಾಡಿ ತಕ್ಕೊಡೋದಕ್ಕೆ ಯಾರಾದ್ರೂ ಲೇಡಿ ಸಿಗ್ತಾರಾ ಅಂತ ಈ ಬಡವ ತಂದೆ ಹುಡುಕ್ತಿದ್ದಾರೆ. ಅವ್ರು ಅನ್ಕೊಂಡ ರೀತಿನೇ ಎಲ್ಲ ನಡೀತಾ ಅವರ ಮಗಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿ ಕೊಟ್ರೋ ಇಲ್ವೋ ಅನ್ನೋ ಕಥೆಯನ್ನ ನಮಗೆ ಸೂಪರ್ ಆಗಿ ಅದ್ಭುತವಾಗಿ ಮನ್ಸು ನರ್ಲೋ ರೀತಿ ಹೇಳಿರುವ ಕಥೆನೆ ಕೊರಿಯನ್ ಎಮೋಷನಲ್ ಡ್ರಾಮಾವಾಗಿ ರಿಲೀಸ್ ಆಗಿದ್ದ ಸಮರ್ ಡ್ರೀಮ್ಸ್. ಈ ಮೂವಿಗೆ 10ಕ್ಕೆ 10 ಮಾರ್ಕ್ಸ್ ಕೂಡ ಕೊಡಬಹುದು, ಇದ್ರೂ ನಾನು 9 ಕೊಡ್ತೀನಿ. ಏನಕ್ಕೆ ಅನ್ನೋದನ್ನ ನೀವೇನೆ ಫುಲ್ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸರಿ, ಓಕೆ, ಇವಾಗ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮಾನ್ಸಿಕ್ ಅನ್ನುವ ಒಬ್ಬರು ಲೇಡಿಯ ಫೋಟೋವನ್ನ ನೋಡಿ ಕೂತಿರ್ತಾರೆ. ಅವರು ವಿಯೆಟ್ನಾಂ ಅನ್ನ ಸೇರಿದವರು. ಮಾನ್ಸಿಕ್ ಜೊತೆಗೇನೆ ಒಬ್ಬರು ಏಜೆಂಟ್ ಪಕ್ಕದಲ್ಲೇ ಕೂತಿರ್ತಾರೆ. ಅವರು ನಮ್ಮ ಮಾನ್ಸಿಕ್ ಹತ್ರ ನೀವು ಕೇಳಿದ್ದಾರನೇ ಈ ಲೇಡಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ ಅಂತ ಹೇಳ್ಬೇಕಾದ್ರೆ ಮಾನ್ಸಿಕವೇ ಹೌದು ನನಗೂ ಗೊತ್ತಾಗ್ತಿದೆ ಇವರು ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ ಅಂತ. ಹೌದು ಮಾನ್ಸಿಕ್, ನೀವು ನಿಮ್ಮ ಮಗಳಿಗೆ ಒಂದು ಅಮ್ಮವನ್ನ ತಾನೇ ಹುಡುಕ್ತಿದ್ದೀರಾ. ಅಕಸ್ಮಾತ್ ನಿಮ್ಮ ಮಗಳು ಈ ಲೇಡಿಯನ್ನು ನೋಡ್ಬಿಟ್ಟು ಇವರು ನನ್ನ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ರೆ ಏನನ್ನ ಮಾಡ್ತೀರಾ ಅಂತ ಕೇಳಿದ್ರೆ ತಕ್ಷಣವೇ ಮಾನ್ಸಿಕೋ ಅದೆಲ್ಲ ಇಲ್ವೇ ಇಲ್ಲ, ಖಂಡಿತ ನನ್ನ ಮಗಳು ಇದನ್ನ ನಂಬ್ತಾಳೆ, ಯಾಕೆಂದ್ರೆ ಅವಳು ಯಾವತ್ತೂ ಅವರ ಅಮ್ಮನನ್ನ ನೋಡೇ ಇಲ್ಲ ಅಂತ ನಮ್ಮ ಮಾನ್ಸಿಕೋ ಅವರ ಮಗಳಿಗೆ ಒಂದು ಅಮ್ಮವನ್ನೇ ರೆಡಿ ಮಾಡ್ತಿದ್ದಾರೆ. ಸೊ ಈ ಲೇಡಿ ನನಗೆ ಓಕೆ ಅಂತ ಹೇಳ್ಬಿಟ್ಟು ಆ ಏಜೆಂಟ್ ಹತ್ರ ಇಂದ ಲೇಡಿ ಫೋಟೋವನ್ನ ತಗೊಂಡು ನಮ್ಮ ಮಾನ್ಸಿಕೋ ಆ ಏಜೆಂಟ್ ಆಫೀಸ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೇನೆ ಒಬ್ಬ ವ್ಯಕ್ತಿ ಒಬ್ಬಳು ಹುಡುಗಿಯನ್ನ ಹಿಡಿದು ಸೋರಿಯಾಗಿ ಜೋರಾಗಿ ಹೊಡಿತಿರ್ತಾನೆ. ಏನೇ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡೋಣ ಅಂತ ನೀನು ಅನ್ಕೊಂಡ? ಸುಮ್ನೆ ಮರ್ಯಾದಿಂದ ಬಂದ್ಬಿಡು, ಇಲ್ಲ ಅಂದ್ರೆ ಇಲ್ಲೇನೆ ನಿನ್ನ ಕೊಂದು ಬಿಸಾಕ್ಬಿಡ್ತೀನಿ ಅಂತ ಹೇಳಿ ಮತ್ತೆ ಆ ಹುಡುಗಿಗೆ ಹೊಡೆಯೋದಕ್ಕೆ ಹೋಗ್ಬೇಕಾದ್ರೆ ಆವಾಗ ಸಡನ್ ಆಗಿ ಯಾರೋ ಅವನ ಕೈಯನ್ನು ತೊಡೆದು ಟೈಟ್ ಆಗಿ ಹಿಡ್ಕೋತಾರೆ. ಯಾರು ಅಂತ ನೋಡಿದ್ರೆ ಅದು ನಮ್ಮ ಮಾನಸಿಕೆ. ಇಷ್ಟು ದೊಡ್ಡವನಾಗಿ ನೀನು ಬೆಳ್ಕೊಂಡಿದ್ಯಲ್ಲೋ, ನಿನಗೆ ಬುದ್ಧಿ ಇಲ್ವಾ? ಒಂದು ಹುಡುಗಿಯನ್ನ ರೋಡಲ್ಲೇ ಹಾಕಿ ಹೊಡಿತಿದ್ಯಾ? ಆ ವ್ಯಕ್ತಿನೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಯಾರು ನೀನು, ಇದೆಲ್ಲ ನಿನಗೆ ಬೇಡದೇ ಇರುವ ವಿಷಯ, ಸುಮ್ನೆ ಇಲ್ಲಿಂದ ಓಡಿ ಹೋಗ್ಬಿಡು, ಇಲ್ಲ ನೀನು ಓಡಿಸ್ಕೊಂಡು ಸಾಯ್ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಆ ಹುಡುಗಿಯನ್ನ ಹಿಡಿದು ದರದರನಿ ಗೆಳೆದು ಹೋಗ್ಬೇಕಾದ್ರೆ ಟೆನ್ಷನ್ ಆಗಿದೆ ಮಾನಸಿಕೋ ಮಗ್ನೆ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಆ ವ್ಯಕ್ತಿಯನ್ನ ಹಿಡಿದು ಅವನ ಮೂಗಿಗೆನೆ ಒಂದು ಡಿಚ್ಚಿ ಮೂಗು ಹೊಡೆದು ರಕ್ತ ಹಾರುತ್ತೆ. ಅಯ್ಯೋ ಅಂತ ಕಿರ್ಚ್ಕೊತಿರ್ತಾನೆ. ಬಟ್ ಅಂತ ಬೈಕ್ ಅಲ್ಲಿ ತುಂಬಾ ಜನರು ಜಾಗಕ್ಕೆ ಬರ್ತಾರೆ. ಮಿಸ್ಟರ್ ಕಿಮ್ ನಿಮಗೆ ಏನಾಯ್ತು? ಏಟಾಗಿ ಬಿದ್ದಿದ್ದಾನಲ್ಲ, ಅವನ ಹೆಸರು ಕಿಮ್ ಅಂತೆ. ಅದರ ನಂತರ ಅಲ್ಲಿಗೆ ಬಂದಿರುವ ಲೇಡಿ ನಮ್ಮ ಮಾನಸಿಕ ಹತ್ರ ಏನಯ್ಯ ಮಾಡ್ದೆ ನೀನು? ನಾನೇನು ಮಾಡಿಲ್ಲ, ಲೈಟ್ ಆಗಿ ಒಂದು ಡಿಚ್ಚಿ ಕೊಟ್ಟೆ ಅಷ್ಟೇ, ಮೂಗ್ ಹೊಡೆದಾಗಿದೆ. ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ಕೂತು ಮಾತಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಒಂದು ಹುಡುಗಿಯನ್ನ ರೋಡ್ ಅಲ್ಲಿ ಗೆಲ್ದಾಕಿ ಈ ರೀತಿ ಹೊಡೆದ್ರೆ ಅದನ್ನ ನೋಡ್ಬಿಟ್ಟು ಸುಮ್ನಿರೋದಕ್ಕೆ ಆಗೋದಿಲ್ಲ ನನ್ನ ಕೈಯಲ್ಲಿ. ಇನ್ನೊಂದ್ಸಲ ಈ ರೀತಿ ಮಾಡೋ ಕೆಲಸವನ್ನ ಇಟ್ಕೋಬೇಡಿ ಅಂತ ಮಾನಸಿಕ್ ಹೇಳ್ಬೇಕಾದ್ರೆ ಅವ್ರು ಕಾಪಾಡಿದ ಹುಡುಗಿನು ಇದನ್ನ ಶಾಕ್ ಆಗಿ ಮಾನಸಿಕನ್ನು ನೋಡ್ತಿರ್ತಾಳೆ. ಅವ್ರು ಅಲ್ಲಿಂದ ಸ್ಟ್ರೈಟ್ ಆಗಿ ಹೋಗಿ ಒಂದು ಜಾಗದಲ್ಲಿ ನಿಂತ್ಕೊಬಿಟ್ಟು ನಾವು ಏನಕ್ಕಾಗಿ ಬೇಕಿಲ್ದೆ ಇದ್ರ ಒಳಗಡೆ ತಲೆ ಹಾಕಿದ್ದು, ಏನಾದ್ರೂ ಪ್ರಾಬ್ಲಮ್ ಬರುತ್ತೋ ಬಂದ್ರೆ ನೋಡ್ಕೊಳ್ಳೋಣ ಅಂತ ಅವರಿಗೆ ಅವರೇ ಮಾತಾಡ್ಕೊಬಿಟ್ಟು ಡೈರೆಕ್ಟ್ ಆಗಿ ಒಂದು ಸಲೂನ್ ಅಂಗಡಿಗೆ ಹೋಗ್ತಾರೆ. ಅಲ್ಲೇನೆ ನಮ್ಮ ಮಾನಸಿಕ ಅವರ ಮಗಳು ಹೇರ್ ಕಟ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಿರ್ತಾಳೆ. ಆವಾಗ ನಮ್ಮ ಮಾನಸಿಕವೇ ಈ ಪ್ರಪಂಚದಲ್ಲಿ ತುಂಬಾ ಸೌಂದರ್ಯವಾದ ಹುಡುಗಿ ಯಾರು ಅಂತ ಕೇಳ್ಬೇಕಾದ್ರೆ ಆ ಮಗುನುವೆ ನಗಾಡ್ಕೊಂಡೆ ನಾನೇ ಅಪ್ಪ ಅಂತ ಹೇಳ್ಕೊಂಡು ತಿರುಗ್ತಾಳೆ ಮಗು. ಆ ಹುಡುಗಿ ಹೆಸರು ಯಾನ. ನಮ್ಮ ಮಾನಸಿಕ ಅವರ ಮಗಳೇನೆ ಜೀವ. ಸೊ ಯಾನವನ್ನ ಕರ್ಕೊಂಡು ಬೈಕಲ್ಲಿ ಬರ್ತಿರ್ತಾರೆ. ಆವಾಗ ಮಗಳು ತುಂಬಾನೇ ಖುಷಿ ಆಗ್ಬಿಟ್ಟು ಅಪ್ಪ ನಾಳೆ ಅಮ್ಮ ಬಂದ್ಬಿಡ್ತಾರಾ? ಹೌದು ಅಮ್ಮ ಬರ್ತಿದ್ದಾರೆ. ಅಮ್ಮ ನೋಡೋದಕ್ಕೆ ಹೇಗಿರ್ತಾರೆ ಅಪ್ಪ? ಅಮ್ಮ ನೋಡೋದಕ್ಕೆ ತುಂಬಾ ಸೌಂದರ್ಯವಾಗಿರ್ತಾರೆ, ನಿಂತರಾನೆ. ಅಮ್ಮ ಬಂದ ಮೇಲೆ ನಾನು ಸ್ಕೂಲ್ಗೆ ಹೋಗ್ಬೋದಲ್ಲಪ್ಪ ಮಿಕ್ಕಿರುವ ಮಕ್ಕಳ ರೀತಿನೇ? ಹೌದು ಖಂಡಿತ, ಅದಕ್ಕಾಗಿ ತಾನೇ ಅಮ್ಮನೇ ಬರ್ತಿದ್ದಾರೆ. ಹಾಗಾದ್ರೆ ನಾನು ಬ್ಯಾಗು ಕ್ಯಾಪ್ ಅಂತ ಎಲ್ಲ ವಿಷಯವನ್ನು ತಗೊಂಡ್ ಹೋಗ್ಬೋದಲ್ವಾ? ಅಯ್ಯೋ ಯಾನ, ಮಕ್ಕಳೆಲ್ಲ ಏನೆಲ್ಲ ತಗೊಂಡ್ ಹೋಗ್ತಾರೋ ಅಂತಹ ವಿಷಯ ಎಲ್ಲವನ್ನು ನೀನುವೇ ತಗೊಂಡ್ ಹೋಗ್ಬಹುದು. ನೀನು ಖುಷಿಯಾಗಿರೋ ಅದೇನೇ ಬೇಕು ನನಗೆ. ಖಂಡಿತ ಅಪ್ಪ, ನಾನು ತುಂಬಾ ಖುಷಿಯಾಗಿರ್ತೀನಿ ಅಂತ ಹುಡುಗಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಯಾಕೆಂದ್ರೆ ಅಮ್ಮ ಬರ್ತಿದ್ದಾರೆ ಅಂತ. ಆದ್ರೆ ಅದಕ್ಕಾಗಿ ನಮ್ಮ ಮಾನಸಿಕ ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋ ವಿಷಯ ನಮ್ಮ ಪುಟ್ಟ ಮಗಳಿಗೆ ಗೊತ್ತಿಲ್ಲ. ಆವತ್ತು ರಾತ್ರಿ ನಮ್ಮ ಮಾನಸಿಕ ಅವರ ಮಗಳನ್ನ ಕರ್ಕೊಂಡು ನಮ್ಮ ಮಾನಸಿಕ ಒಬ್ಬರು ಬ್ರದರ್ ಇರ್ತಾರೆ, ಅವರ ಮನೆಗೆ ಹೋಗ್ತಾರೆ. ನಮ್ಮ ಮಾನಸಿಕ ಅವರ ಬ್ರದರ್ಗೆ ಒಬ್ಬ ಮಗ ಇರ್ತಿದ್ದಾನೆ. ಆ ಹುಡುಗನ ಜೊತೆ ಸೇರಿ ನಮ್ಮ ಯಾನ ಕೂತ್ಕೊಂಡು ಕ್ಯೂಟ್ ಆಗಿ ಟಿವಿ ನೋಡ್ತಿರ್ತಾಳೆ. ಇಲ್ಲಿ ಆ ಬ್ರದರು ನೀನು ಮಾಡೋದನ್ನ ನೋಡಿದ್ರೆ ನನಗೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ ಕಣೋ. ಯಾಕೆ ಏನಾಯ್ತು? ನಾನೇನು ತಪ್ಪ ಮಾಡ್ದೆ? ನನ್ನ ಮಗಳಿಗೆ ಒಂದು ಅಮ್ಮ ಬೇಕು ಅಷ್ಟೇನೆ. ನಾನೇನು ನಿಜಕ್ಕೂ ಒಬ್ಬಳು ಹೆಂಗಸನ್ನ ಮನೆಗೆ ಕರ್ಕೊಂಡ್ ಬರ್ತಿದ್ದೀನಾ ಜಸ್ಟ್ ಸರ್ಟಿಫಿಕೇಟ್ ಗಾಗಿ ಅಂತ ಮಾನಸಿಕ್ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಬ್ರದರ್ ಸರಿ ಕಣೋ, ಇದಕ್ಕಾಗಿ ಆ ಲೇಡಿ ಒಪ್ಕೊಬಿಡ್ತಾರಾ? ಖಂಡಿತ ಒಪ್ಕೋತಾರೆ, ಯಾಕೆಂದ್ರೆ ಅದಕ್ಕೇನೆ ನಾನು ಜಾಸ್ತಿ ಹಣ ಕೊಟ್ಟು ವಿಯೆಟ್ನಾಂ ಇಂದ ಒಬ್ಬರು ಅಮ್ಮನನ್ನ ಕರ್ಸ್ಕೊತಿದ್ದೀನಿ ಆಕ್ಟ್ ಮಾಡೋದಕ್ಕೆ. ಕೊರಿಯನ್ ಲೇಡೀಸ್ ಅನ್ನ ಅಮ್ಮವಾಗಿ ಆಕ್ಟ್ ಮಾಡೋದಕ್ಕೆ ರೆಡಿ ಮಾಡಿದ್ರೆ ತುಂಬಾನೇ ಖರ್ಚಾಗ್ಬಿಡುತ್ತೆ ಇದಕ್ಕಿಂತ. ಅದಕ್ಕಾಗಿನೇ ವಿಯೆಟ್ನಾಮೀಸ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಬ್ರದರ್ ಏನೋ ಹೆಂಗೋ ಯಾವುದೇ ಪ್ರಾಬ್ಲಮ್ ಅಲ್ಲೂ ಸಿಗಾಕೊಳ್ದೆ ಇದ್ರೆ ಸರಿ, ಅದೆಲ್ಲ ಏನೂ ಆಗೋದಿಲ್ಲ. ನನ್ನ ಆಸೆನೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕು ಮಿಕ್ಕಿರುವ ಹುಡುಗರ ರೀತಿನೇ. ಅದಕ್ಕಾಗಿ ನಾನು ಏನನ್ನ ಬೇಕಾದ್ರೂ ಮಾಡ್ತೀನಿ
ಬರ್ತೀನಿ ಅಂತ ಮಾನ್ಸಿಕ್ ಹೇಳ್ತಾರೆ. ಇದೇ ಸಮಯದಲ್ಲಿ ಆ ಟೌನ್ ಅಲ್ಲಿ ಇರ್ತಾ ಇರುವ ಕ್ಲಬ್ ರೀತಿ ಇರುವ ಒಂದು ಪ್ಲೇಸ್, ಆ ಜಾಗದಲ್ಲಿ ಬೆಳಿಗ್ಗೆ ನಮ್ಮ ಮಾನ್ಸಿಕ್ ಒಬ್ಬನ ಹತ್ರದಿಂದ ಕಾಪಾಡಿದ್ರಲ್ವ ಒಬ್ಬಳು ಹುಡುಗಿ, ಅವಳಿಗೆ ಇರ್ತಿದ್ದಾಳೆ. ಅವಳ ಹೆಸರು ಮಿಹಿ. ರೂಮ್ ಸಲೂನ್ ಅನ್ನುವ ಒಂದು ಬಾರ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಆಲ್ಮೋಸ್ಟ್ ಇದೊಂದು ಪ್ರಾಸ್ಟಿಟ್ಯೂಷನ್ ಮಾಡುವ ಏರಿಯಾ ರೀತಿನೇ. ಹಾಗೆ ಸಪ್ಪಿಗೆ ಮಿಹಿ ಕೂತಿರ್ಬೇಕಾದ್ರೆ ಅಲ್ಲಿ ಒಬ್ರು ಲೇಡಿ ಇರ್ತಿದ್ದಾರೆ. ಅವರೇನೆ ಓನರ್ ಆಂಟಿ. ಆಕ್ಚುಲಿ ನಿಜ ಏನು ಅಂದ್ರೆ ನಮ್ಮ ಮಿಹಿ ಒಬ್ಳು ಅನಾಥ ಹುಡುಗಿ. ಸೊ ಅವಳನ್ನ ತುಂಬಾನೇ ಹಣ ಕೊಟ್ಟು ಒಂದು ಗುಲಾಮಿ ರೀತಿ ತಗೊಂಡಿಟ್ಟಿದ್ದಾಳೆ ಈ ಓನರ್ ಆಂಟಿ. ಹಣವನ್ನು ಕೊಟ್ರೆ ಮಾತ್ರವೇ ಈ ಜಾಗದಿಂದ ಮಿಹಿ ಕೈಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕಾಗುತ್ತೆ. ನಿನ್ನನ್ನು ಎಷ್ಟು ಹಣ ಕೊಟ್ಟು ತಗೊಂಡಿದ್ದೀನಿ ಅಂತ ಗೊತ್ತಾ? ಅದರ ಬದಲು ನೀನು ತುಂಬಾನೇ ಕೆಲಸ ಮಾಡಿ ಆ ಹಣವನ್ನೆಲ್ಲ ಸಂಪಾದನೆ ಮಾಡಿ ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ಇದ್ರಲ್ಲಿ ನಿನ್ನನ್ನ ಕಾಪಾಡೋದಕ್ಕೆ ಆ ಮಾನ್ಸಿಂಗ್ ಬೇರೆ ಬರ್ತಿದ್ದಾನೆ. ಅವನು ಈ ಟೌನಿನ ಅಫಿಷಿಯಲ್ ಚಾರಿಟಿ ಕೇಸ್ ಅಲ್ಲಿ ಇರ್ತಾ ಇರೋದ್ರಿಂದಾನೆ ಸುಮ್ನೆ ಬಿಡ್ತಿದ್ದೀನಿ. ಇಲ್ಲಾಂದ್ರೆ ಅವನ ಕಥೆಯನ್ನ ನಾನೇ ಮುಗಿಸ್ಬಿಡ್ತಿದ್ದೆ, ಕೊಂದಾಕ್ಬಿಡ್ತಿದ್ದೆ ಅವನನ್ನ. ಇದಕ್ಕೆ ಅರ್ಥ ಏನು ಅಂದ್ರೆ ನಮ್ಮ ಮಾನಸಿಕ ತುಂಬಾನೇ ಕಷ್ಟದಲ್ಲಿ ಇರೋನು ಅಂತ ಅರ್ಥ. ತುಂಬಾ ತೀರ ಬಡವರನ್ನೇ ಚಾರಿಟಿ ಕೇಸ್ ಅಲ್ಲಿ ಇರ್ತಿರೋರು ಅಂತ ಹೇಳ್ತಾರೆ. ಆದ್ರೆ ಈ ಮಿಹಿ ಏನಂತ ಅನ್ಕೋಬಿಡ್ತಾಳೆ ಅಂದ್ರೆ ಆ ಚಾರಿಟಿ ಕೇಸ್ ಅಲ್ಲಿ ನಮ್ಮ ಮಾನಸಿಕ್ಗೆನೆ ಹೆಲ್ಪ್ ಬೇಕು. ಆದ್ರೆ ಈ ಮಾನಸಿಕ ಅವರೇ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅವರ ಹತ್ರ ತುಂಬಾನೇ ಹಣ ಇದೆ, ಅವರು ದೊಡ್ಡ ಸಾಹುಕಾರರಾಗಿ ಇರ್ಬೇಕು ಅಂತ ಅನ್ಕೊಂಡು ತಕ್ಷಣವೇ ಈ ಮಿಹಿ ಆ ಓನರ್ ಆಂಟಿ ಹತ್ರ ಬಂದು, ಹೌದು ಇಲ್ಲಿ ಆ ಮಾನಸಿಕ ಅವರ ಮನೆ ಎಲ್ಲಿ ಇರ್ತಿದೆ, ಅವರನ್ನ ನೋಡಿ ಅವರಿಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ನಾನು ಅಂತ ಕೇಳ್ಕೊತಾಳೆ. ನೈಸ್ ಮಾಡಿ ಅಡ್ರೆಸ್ ಅನ್ನ ತಿಳ್ಕೊತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಟೌನ್ ಇಂದ ಸ್ವಲ್ಪ ದೂರದಲ್ಲಿ ಒಂದು ಗ್ರಾಮದಲ್ಲಿ ನಮ್ಮ ಮಾನಸಿಕ ಅವರ ಮಗಳ ಜೊತೆ ಜೀವನ ಮಾಡಿ ಬರ್ತಿದ್ದಾರೆ. ಇವರೊಂದು ಪುಟ್ಟ ಪಿಗನ್ನ ಸಾಕಿ ಬರ್ತಿರ್ತಾರೆ. ಅದಕ್ಕೆ ಅಂತ ಮನೆ, ಅದಕ್ಕೆ ಅಂತ ಟ್ಯಾಗು ಅಂತ ಎಲ್ಲವನ್ನ ಹಾಕಿಟ್ಟಿರ್ತಾರೆ. ಆಮೇಲೆ ನಮ್ಮ ಏನೋ ದೊಡ್ಡ ಡ್ರಾಯಿಂಗ್ ಆರ್ಟಿಸ್ಟ್ ಅನ್ನೋ ರೀತಿ ಮನೆ ಪೂರ್ತಿ ಡ್ರಾಯಿಂಗ್ ಮಾಡಿ ಇಟ್ಟಿರ್ತಾಳೆ. ಕಾಂಪೌಂಡ್ ಗೋಡೆ, ಮನೆ ಪಾತ್ರೆ ಅಂತ ಎಲ್ಲೇ ನೋಡೋ ಬರೀ ಡ್ರಾಯಿಂಗ್ಸ್. ನಮ್ಮ ಮಾನಸಿಕ ಬೆಳಗ್ಗೆ ಬೇಗನೆ ಎದ್ದು ಅವರ ಮಗಳ ಡ್ರೆಸ್ ಎಲ್ಲವನ್ನು ವಾಶ್ ಮಾಡಿ ಒಣಗಾಕ್ತಿರ್ತಾರೆ. ಆವಾಗ ಅವರ ಮಗಳು ಯಾನೂನು ಬಂದು ಶೂನೆಲ್ಲ ಹಾಕೊಂಡು ಅವರು ಸಾಕ್ತಾ ಇರುವ ಪುಟ್ಟ ಪಿಗ್ ಹತ್ರ ಹೋಗಿ, ಹೇ ಡಾಂಗ್ಸಿಕ್ ಅಕ್ಕ, ನಾನು ದೊಡ್ಡಪ್ಪನ ಮನೆಗೆ ಹೋಗಿ ಅಣ್ಣನ ಜೊತೆ ಆಟ ಆಡಿ ಬರ್ತೀನಿ. ನೀನು ಅಲ್ಲಿಯವರೆಗೂ ಈ ಜಾಗದಲ್ಲಿ ಆರಾಮಾಗಿರ್ಬೇಕು, ಸೇಫ್ ಆಗಿರ್ಬೇಕು, ಆಯ್ತಾ? ಆ ಹಂದಿಯ ಹೆಸರು ಡಾಂಗ್ಸಿಕ್ ಅಂತೆ. ಅಪ್ಪ ನಾನು ಹೋಗಿದ್ದು ಬರ್ತೀನಿ ಅಪ್ಪ, ನೋಡಿ ಜೋಪಾನವಾಗಿ ಹೋಗಿದ್ದು ಬರ್ಬೇಕು, ಆಯ್ತಾ? ಸರಿಪ ಅಂತ ಹೇಳಿ ಯಾನೂನು ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಮಾನಸಿಕಿಗೆ ಅಷ್ಟೊಂದು ಖುಷಿ ಆಗ್ತಿರುತ್ತೆ. ನೋಡ್ದ ಡಾಂಗ್ಸಿಕ್, ನಿನ್ನ ಅಕ್ಕ ನನ್ನ ಮಗಳು ಎಷ್ಟು ದೊಡ್ಡವಳಾಗಿ ಬೆಳ್ಕೊಬಿಟ್ಟಿದ್ದಾಳೆ ನೋಡ್ದ. ಅವಳಾಗಿದ್ದ ಅವಳೆ ಶೂನೆಲ್ಲ ಹಾಕುತ್ತಿದ್ದಾಳೆ. ನೀನು ಅವಳ ರೀತಿನೇ ದೊಡ್ಡದಾಗಿ ಬೆಳ್ಕೋಬೇಕು. ಆದ್ರೆ ನೀನು ಏನನ್ನ ಮಾಡ್ತಿದ್ಯಾ? ವಾಯ್ ಅಂತ ಕೇಳ್ಸ್ಕೊಂಡು ಯಾವಾಗ ನೋಡು ತಿನ್ನೋದ್ರಲ್ಲೇ ಇರ್ತೀಯ. ಬಾಯಿಯನ್ನು ಓಪನ್ ಮಾಡಿ ಮಾತಾಡು ಡಾಂಗ್ಸಿಕ್, ಅಟ್ಲೀಸ್ಟ್ ನನ್ನ ಹೆಸರನ್ನಾದ್ರೂ ಹೇಳು ಅಂತ ಇವ್ರು ಮಾತಾಡ್ತಿರ್ಬೇಕಾದ್ರೇನೆ ಮಿಸ್ಟರ್ ಮೌನ್ಸಿಕ್ ಅಂತ ಒಂದು ವಾಯ್ಸ್. ಅಯ್ಯೋಯ್ಯೋ ಡಾಂಗ್ಸಿಕ್, ನೀನೇ ಮಾತಾಡ್ತಿದ್ಯಾ? ಇಲ್ಲ ಮಾತಾಡ್ತಿರೋದು ನಾನು ಅಂತ ಹಿಂದೆಯಿಂದ ಒಂದು ವಾಯ್ಸ್ ಕೇಳಿಸುತ್ತೆ. ಯಾರು ಅಂತ ನಮ್ಮ ಮಾನಸಿಕ್ ನೋಡ್ಬೇಕಾದ್ರೇನೆ ಇವರು ಕಾಪಾಡಿದ ಮಿಹಿ ಅನ್ನುವ ಹುಡುಗಿ. ಇನ್ನೊಂದು ಕಡೆ ನಮ್ಮ ಯಾನ ಜೊತೆ ಆಟ ಆಡ್ತಾ ಇರುವ ದೊಡ್ಡಪ್ಪನ ಮಗ, ನಿಮ್ಮ ಅಪ್ಪನ ಹತ್ರ ಒಂದು ಚೂರು ಹಣನೇ ಇಲ್ಲ, ಅದು ಮಾತ್ರ ಇಲ್ಲ, ನಿಮ್ಮ ಅಪ್ಪ ದೊಡ್ಡ ಸುಲ್ಗಾರ ಅಂತೆಲ್ಲ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಯಾನಾಗೆ ತುಂಬಾನೇ ಕೋಪ ಬರುತ್ತೆ. ನಮ್ಮ ಅಪ್ಪ ನನ್ನ ಹತ್ರ ಬರೀ ನಿಜವನ್ನ ಮಾತ್ರವೇ ಮಾತಾಡ್ತಾರೆ. ನಾವು ಬೇಗನೆ ತುಂಬಾ ದೊಡ್ಡ ಸಾಹುಕಾರರಾಗ್ತೀವಿ. ಯಾಕೆಂದ್ರೆ ನಮ್ಮ ಹತ್ರ ಡಾಂಗ್ ಸಿಕ್ಕಿರ್ತಿದೆ, ಹಂದಿ ಮರಿ 1 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ ಅಂತ ನಮ್ಮ ಅಪ್ಪ ಅವರು ಹೇಳಿದ್ದಾರೆ. ತುಂಬಾನೇ ಹಂದಿ ಮರಿಗಳನ್ನ ಸಾಕಿ ನಾವು ದೊಡ್ಡ ಸಾಹುಕಾರರಾಗ್ತೀವಿ. ಅವಾಗ ನಾನೇ ಒರಿಜಿನಲ್ ಆಗಿ ಗೊಂಬೆಗಳನ್ನ ತಗೋತೀನಿ. ನಿನ್ನ ಹತ್ರ ಇರುವ ಗೊಂಬೆಗಳನ್ನ ಆಟೋಡೋದಕ್ಕಾಗಿ ನಾನು ಬರೋದಿಲ್ಲ ಅಂತ ಹೇಳಿ ಆ ಹುಡುಗನ ಗೊಂಬೆಗೆ ಒದಿತಾಳೆ ನಮ್ಮ ಯಾನ. ತಕ್ಷಣವೇ ಆ ಹುಡುಗ ಗೊಂಬೆಗಳನ್ನೆಲ್ಲ ತೆಗೆದು ಅವನ ಬ್ಯಾಗಿಗೆ ಹಾಕೋಬಿಟ್ಟು, ನಿಮ್ಮ ಅಪ್ಪ ಹತ್ರ ಎಲ್ಲ ಏನು ಹಣನೇ ಇಲ್ಲ, ಅದು ಮಾತ್ರ ಇಲ್ಲ, ನಿಮ್ಮ ಅಮ್ಮ ನೀವೆಲ್ಲ ಬೇಡ ಅಂತಾನೆ ನಿಮ್ಮನ್ನ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಮ್ಮ ಏನು ಓಡೋಗಿಲ್ಲ ನಮ್ಮನ್ನ ಬಿಟ್ಬಿಟ್ಟು, ಅವರು ವಿಯೆಟ್ನಾಂ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನಾನು ಚೆನ್ನಾಗಿರ್ಬೇಕು ಅಂತ. ಓ ಹೌದಾ, ಹಾಗಾದ್ರೆ ಯಾಕೆ ನಿಮ್ಮ ಅಮ್ಮ ಬಂದಿಲ್ಲ ನಿನ್ನನ್ನು ನೋಡೋದಕ್ಕೆ ಇಷ್ಟು ದಿನಗಳಾಗಿ ಅಂತ ಹುಡುಗ ಹೇಳ್ಬೇಕಾದ್ರೆ, ನಮ್ಮ ಅಮ್ಮ ಖಂಡಿತ ರಿಟರ್ನ್ ಬಂದೇ ಬರ್ತಾರೆ. ಹೌದಾ, ಯಾವಾಗ ಬರ್ತಾರೆ? ಇವತ್ತೇ ಬರ್ತಾರೆ ಅಂತ ಯಾನ ಟೆನ್ಷನ್ ಆಗಿ ಮಾತಾಡ್ತಿರ್ತಾಳೆ. ಕರೆಕ್ಟ್ ಆಗಿ ಇದೇ ಸಮಯದಲ್ಲಿ ನಮ್ಮ ಮೇಹಿ ಮಾನಸಿಕ್ ಅವರ ಮನೆಗೆ ಬಂದಿರ್ತಾರೆ. ಮಾನಸಿಕ್ ಮತ್ತೆ ಅವರ ಮಗಳು ಯಾನ ತಗೊಂಡಿರುವ ಫೋಟೋಸ್ ಎಲ್ಲವನ್ನು ನೋಡ್ತಾಳೆ. ಮತ್ತೆ ನನ್ನನ್ನ ಕಾಪಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಮೇಹಿ ಹೇಳ್ಬೇಕಾದ್ರೆ, ಅಯ್ಯೋ ಥ್ಯಾಂಕ್ಸ್ ಎಲ್ಲ ಏನು ಬೇಡ ರೀ, ಇದು ನನ್ನ ಕರ್ತವ್ಯ ಅಂತ ಹೇಳಿ ಮಾನಸಿಕ್ ಮಾತಾಡ್ತಿರ್ಬೇಕಾದ್ರೇನೆ ಅವರ ಫೋನಿಗೆ ಆ ಏಜೆಂಟ್ ಅವರು ಕಾಲ್ ಮಾಡ್ತಾರೆ. ಕಾಲ್ ಅನ್ನು ಅಟೆಂಡ್ ಮಾಡಿ, ಹೇಳಯ್ಯ ಏಜೆಂಟ್, ಏನಾಯ್ತು? ಅದು ನೀನು ಸೆಲೆಕ್ಟ್ ಮಾಡಿದವರು ಅಮ್ಮವಾಗಿ ಆಕ್ಟ್ ಮಾಡೋದಕ್ಕೆ ಬರಲ್ವಂತೆ. ನಾನೇನಯ್ಯ ನಿಜವಾಗ್ಲೂ ಅಮ್ಮನಾಗಿ ಇರೋದಕ್ಕೆ ಕರೀತಿದ್ದೀನಿ, ಜಸ್ಟ್ ಬರೀ ಸರ್ಟಿಫಿಕೇಟ್ ಗಾಗಿ ಅಷ್ಟೇನೆ, ಅದೆಲ್ಲ ನನಗೆ ಗೊತ್ತಿಲ್ಲ, ಹೆಂಗ್ಸು ಬರಲ್ಲ ಅಂತ ಹೇಳ್ಬಿಟ್ಲು. ಬೇರೆ ಯಾರಾದ್ರೂ ಇದ್ರೆ ನಾನು ನೋಡಿ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಏಜೆಂಟ್ ಫೋನ್ ಕಾಲ್ ಅನ್ನ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ನಮ್ಮ ಮಾನಸಿಕ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರ್ತಾರೆ. ಇದನ್ನು ನೋಡುವ ಮೀಹಿನು ನಿಧಾನಕ್ಕೆ ಹತ್ರ ಬಂದು, ಏನಾಯ್ತು ನಿಮಗೆ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ ಅಂತ ಹೇಳಿ ಅವರ ಕೈಯನ್ನು ಹಿಡ್ಕೊತಿರ್ತಾಳೆ. ಯಾಕೆ ಮೀಹಿ ಈ ರೀತಿ ಮಾಡ್ತಿದ್ದಾಳೆ ಅಂದ್ರೆ ನಮ್ಮ ಮಾನಸಿಕನ ಹುಷಾರ್ ಮಾಡೋದಕ್ಕೆ. ಅವರ ಹತ್ರ ತುಂಬಾನೇ ಹಣ ಇರುತ್ತೆ ಅಂತ ಅನ್ಕೊಂಡೆ ಈ ರೀತಿ ಮಾಡ್ತಿದ್ದಾಳೆ. ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ಜಗಳ ಮಾಡ್ಬಿಟ್ಟು ಆ ಜಾಗಕ್ಕೆ ಬರ್ತಿರುವ ನಮ್ಮ ಯಾನ ಮಾನಸಿಕ್ ಜೊತೆ ಅವರ ಕೈಯನ್ನು ಹಿಡಿದು ನಿಂತಿದ್ದಾಳೆ ಅಲ್ವಾ ಮೀಹಿ. ಸೊ ಇದನ್ನು ನೋಡುವ ನಮ್ಮ ಹುಡುಗಿ ಯಾನ ಮೀಹಿನೇ ಅವರ ಅಮ್ಮ ಅಂತ ಅನ್ಕೊಬಿಡ್ತಾಳೆ. ಇವರೇನೇ ನನ್ನ ಅಮ್ಮನಾಗಿರ್ಬೇಕು, ಅಪ್ಪ ಅವಾಗ್ಲೇ ಹೇಳಿದ್ರು ಅಮ್ಮ ರಿಟರ್ನ್ ಬರ್ತಿದ್ದಾರೆ ಅಂತ. ಅಮ್ಮ ಬಂದ್ಬಿಟ್ರು ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡೆ ಓಡಿ
ಬಂದು ಮೇಹಿಯನ್ನ ತಪ್ಕೋತಾಳೆ ಮಗು. ಇಲ್ಲಿ ಮೇಹಿಗೆ ಏನಿವೆ ಅರ್ಥವಾಗ್ತಿಲ್ಲ. ಯಾನ ಬೇರೆ ತಪ್ಕೊಂಡು ಅಮ್ಮ ಅಂತ ಅಳ್ತಿರ್ತಾಳೆ. ಇಷ್ಟು ದಿನ ನನ್ನನ್ನ ಬಿಟ್ಬಿಟ್ಟು ಎಲ್ಲಿಗಮ್ಮ ಹೋಗ್ಬಿಟ್ರಿ ನೀವು? ನಮ್ಮ ಮಾನಸಿಕೋ ಅಯ್ಯೋ ಯಾನ ನೀನು ತಪ್ಪಾಗಿ ತಿಳ್ಕೊಬಿಟ್ಟಿದ್ಯಾ ಅಂತ ಮಗುವನ್ನ ತಡೆಯೋದಕ್ಕೆ ನೋಡ್ತಾರೆ. ಆದ್ರೆ ಯಾನ ಕೇಳೋ ರೀತಿ ಇಲ್ಲ. ಇದೇನೇ ನನ್ನ ಅಮ್ಮ, ನಾನು ನನ್ನ ಅಮ್ಮನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿ ಟೈಟ್ ಆಗಿ ತಪ್ಕೊಬಿಟ್ಟಿರ್ತಾಳೆ. ತಕ್ಷಣವೇ ಮಾನಸಿಕೋ ಅವರ ಬ್ರದರ್ ಹತ್ರ ಹೋಗಿ ನಡೆದಿರುವ ವಿಷಯ ಎಲ್ಲವನ್ನು ಹೇಳ್ತಾರೆ. ಪರವಾಗಿಲ್ಲ ತಾನೆ, ಓಕೆ ತಾನೆ ಅಂತ ಹೇಳ್ತಾರೆ ಬ್ರದರ್. ಏನೋ ಓಕೆನಾ? ಆ ಮೀಹಿ ಅವರನ್ನೇ ನನ್ನ ಮಗಳು ಅವರ ಅಮ್ಮ ಅಂತ ತಿಳ್ಕೊಬಿಟ್ಟಿದ್ದಾಳೆ. ನಾನು ಅಮ್ಮವಾಗಿ ಆಕ್ಟ್ ಮಾಡೋದಕ್ಕೆ ಸೆಟ್ ಮಾಡಿದ ಲೇಡಿ ಕ್ಯಾನ್ಸಲ್ ಆಗ್ಬಿಟ್ಟಿದ್ದಾರೆ. ಬೇರೆ ಒಬ್ಬರನ್ನ ಅಮ್ಮವಾಗಿ ಆಕ್ಟ್ ಮಾಡೋದಕ್ಕೆ ಇವಾಗ ಸೆಟ್ ಮಾಡಿದ್ರು ಅದನ್ನ ಯಾನೋ ನಂಬೋದು ತುಂಬಾನೇ ಕಷ್ಟ. ಅದಕ್ಕೆ ತಕ್ಷಣವೇ ಆ ಬ್ರದರ್, ಇಲ್ಲಿ ನೋಡು ಸುಮ್ನೆ ನೀನು ನಿಜವಾಗ್ಲೂ ಸಿಂಗಲ್ ಪೇರೆಂಟ್ ಆಗಿ ನಿನ್ನ ಮಗುವನ್ನ ಸಾಕ್ತಿರೋದಾಗಿ ಸರ್ಟಿಫಿಕೇಟ್ ಅನ್ನ ತಗೋ ಸ್ಕೂಲ್ಗೆ ಜಾಯಿನ್ ಮಾಡು. ಆವಾಗ ಮಾನಸಿಕೋ ನಿನಗೆ ಅರ್ಥ ಆಗ್ತಿದ್ಯಾ? ನನ್ನ ಮಗಳು ಅವರ ಅಮ್ಮ ರಿಟರ್ನ್ ಬರ್ತಾರೆ ಅಂತ ನಂಬ್ಕೊಬಿಟ್ಟಿದ್ದಾಳೆ. ಇವಾಗ ಬಂದೇ ಬಿಟ್ಟಿದ್ದಾರೆ ಅಂತ ಅನ್ಕೋಬಿಟ್ಟಿದ್ದಾಳೆ. ಇವಾಗ ಅವಳ ಹತ್ರ ಹೋಗಿ ಇದು ನಿನ್ನ ಅಮ್ಮ ಇಲ್ಲ, ನಿಮ್ಮ ಅಮ್ಮ ಯಾವತ್ತಿಗೂ ಬರೋದಿಲ್ಲ ಅಂತ ಹೇಳಿದ್ರೆ ಆ ಮಗುಗೆ ಎಷ್ಟು ನೋವಾಗ್ಬೇಕು ಅದು. ಅದಕ್ಕೆ ಬ್ರದರ್, ಎಷ್ಟು ದಿನಗಳಿಗೆ ನೀನು ಇದೇ ರೀತಿ ಮುಚ್ಚಿಡ್ತಿರ್ತೀಯ? ಯಾವತ್ತಿದ್ರು ಒಂದು ದಿನ ಗೊತ್ತಾಗ್ಲಿಕ್ಕೆ ಬರ್ಬೇಕು ತಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮಾನಸಿಕ ಸರಿ ಆಯ್ತು, ನಾನು ಏನಾದ್ರೂ ಮಾಡಿ ಅವಳ ಮನಸ್ಸನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಾನಸಿಕ ಮತ್ತೆ ರಿಟರ್ನ್ ಅವರ ಮನೆಗೆ ಹೋಗ್ತಿರ್ತಾರೆ. ಅಲ್ಲಿ ಮನೆಯಲ್ಲಿ ನೋಡಿದ್ರೆ ಪಾಪ ಮೀಹಿ ನಮ್ಮ ಯಾನವನ್ನ ಎತ್ತಿ ಬೆನ್ನಿಗೆ ಹಾಕೊಂಡು ಹಾಗೆ ಆ ಮಗುವನ್ನ ಮಲಗಿಸ್ಬಿಟ್ಟಿದ್ದಾಳೆ. ಅಯ್ಯೋ ಅಮ್ಮ, ನನಗೆ ಬೆನ್ನೋವಾಗ್ತಿದೆಯಲ್ಲ, ಈ ಮಗು ಬೇರೆ ನನ್ನನ್ನ ಅಮ್ಮ ಅಂತ ಕರೀತಿದ್ಯಲ್ಲ, ಬೇಡದೆ ಬಂದು ನಾವು ಸಿಗೋಕೋಬಿಟ್ವೋ, ನಿಜವಾಗ್ಲೂ ಈ ವ್ಯಕ್ತಿ ಹತ್ರ ಹಣ ಇದೆಯೋ ಇಲ್ವೋ ಅಂತ ಕನ್ಫ್ಯೂಷನ್ ಆಗ್ತಿರ್ತಾರೆ ಮೀಹಿ. ಆವಾಗ ನಮ್ಮ ಮ್ಯಾನ್ಸಿಕೋ ಅಲ್ಲಿಗೆ ಬರ್ತಾರೆ. ಆವಾಗ ಮೀಹಿನು ನಿದ್ದೆ ಮಾಡ್ತಿರುವ ಯಾನವನ್ನು ಒಂದು ಜಾಗದಲ್ಲಿ ಮಲಗಿಸ್ಬಿಟ್ಟು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಅವರ ವಿಸಿಟಿಂಗ್ ಕಾರ್ಡ್ ಅನ್ನ ಮಾನಸಿಕ ಕೈಗೆ ಕೊಟ್ಟು ಯಾನ ಎದ್ಬಿಟ್ರೆ ಹೇಳಿ, ನಾನು ಮತ್ತೆ ಬಂದು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ನಮ್ಮ ಮಾನಸಿಕವೇ ಒಂದು ನಿಮಿಷ ನಿಂತ್ಕೊಳ್ಳಿ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಮಾತಾಡ್ಬೇಕು. ಇದ್ರ ಬಗ್ಗೆ ಹೇಗೆ ಮಾತಾಡೋದು ಹೇಗೆ ಕೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ಮಗುವಿಗೆ ನೀವು ಅಮ್ಮವಾಗಿ ಇರೋದಕ್ಕೆ ಆಗುತ್ತಾ ಅಂತ ಕೇಳಿದ ತಕ್ಷಣವೇ ಮೀಹಿ ಅಲ್ಲಿಂದ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಮಾನಸಿಕವೇ ಹಿಂದೆನೆ ಓಡಿ ಬಂದು, ಮೇಡಮ್ ಮೇಡಮ್ ನೀವು ತಪ್ಪು ತಿಳ್ಕೊಬಿಟ್ಟಿದ್ದೀರಾ, ಒಂದು ನಿಮಿಷ ವೇಟ್ ಮಾಡಿ, ನನ್ನ ಮಗಳನ್ನ ಸ್ಕೂಲ್ಗೆ ಜಾಯಿನ್ ಮಾಡ್ಬೇಕು ಅಂತ ಅನ್ಕೋತಿದ್ದೀನಿ. ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿದೆ, ಅದಕ್ಕೆ ಮ್ಯಾರೇಜ್ ಆಗಿರೋ ರೀತಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಬೇಕು. ನಾನು ಕೇಳ್ತಿರೋದು ನನ್ನ ಮಗಳಿಗಾಗಿ ಮಾತ್ರವೇ, ಇದನ್ನ ನೀವು ಫ್ರೀ ಆಗಿ ಕೂಡ ಮಾಡೋದು ಬೇಡ. ನಾನು ನಿಮಗೆ ಇದನ್ನ ಮಾಡೋದಕ್ಕೆ 20,000 ಎನ್ ಕೊಡ್ತೀನಿ, ಹಣ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಮೀಹಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ನಡೆದು ಅವಳ ಪಾಡಿಗೆ ಹೋಗ್ತಿರ್ತಾಳೆ. ಒಂದು ಸ್ಟೇಜ್ ಅಲ್ಲಿ ಮಾನಸಿಕವೇ ಸರಿ ಮೇಡಮ್ ಸಾರಿ ಈ ರೀತಿ ಕೇಳಿದಕ್ಕೆ ನಿಮ್ಮ ಹತ್ರ ಅಂತ ಹೇಳಿ ಹಾಗೆ ನಿಂತು ಬಿಡ್ತಾರೆ. ಅಯ್ಯೋ ಏನಿವನು ಹಾಗೆ ನಿಂತ್ಬಿಟ್ಟ, ನಮಗೆ ಹಣ ಬೇಕಲ್ಲ ಅಂತ ಯೋಚನೆ ಮಾಡಿದ ಮೀಹಿ ಮತ್ತೆ ಮಾನಸಿಕ ಹತ್ರ ಬಂದು, ನಿಮಗಾಗಲ್ಲ ಇದನ್ನ ನಾನು ಮಾಡ್ತಿಲ್ಲ, ಯಾನಾಗಿನೇ ಇದನ್ನ ನಾನು ಮಾಡೋದು, ಯಾಕೆಂದ್ರೆ ಅವಳು ನನ್ನನ್ನ ಅಮ್ಮನಾಗಿ ನೋಡ್ತಿದ್ದಾಳೆ. ಇದನ್ನ ಮಾಡೋಕೆ ಹಣ ಎಲ್ಲ ಏನು ನನಗೆ ಬೇಕಾಗಿಲ್ಲ, ಇದ್ರೂ ನೀವು ಬೇಜಾರ್ ಮಾಡ್ಕೋತೀರಾ ಅಂತ ನಾನು ಆ ಹಣವನ್ನ ತಗೋತೀನಿ ಅಂತ ಹೇಳಿ ಹಣಕ್ಕಾಗಿನೇ ಇವರು ಇದನ್ನ ಒಪ್ಕೋತಾರೆ. ಇದನ್ನ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ತುಂಬಾನೇ ಥ್ಯಾಂಕ್ಸ್ ಮೇಡಮ್, ತುಂಬಾನೇ ಥ್ಯಾಂಕ್ಸ್ ಅಂತ ಖುಷಿ ಆಗ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಮೀಹಿ ಮತ್ತೆ ಅವರ ಕೆಲಸಕ್ಕೆ ಬಂದ್ಬಿಟ್ಟಿರ್ತಾರೆ. ಫೋನ್ ಕಾಲಲ್ಲಿ ಅವರ ಫ್ರೆಂಡ್ ಹತ್ರ, ಈ ರೀತಿ ಒಬ್ಬ ದಡ್ಡನನ್ನ ನಾನು ನನ್ನ ಲೈಫ್ ಅಲ್ಲಿ ನೋಡೇ ಇಲ್ಲ ಕಣೆ, ಅವನ ಮಗಳಿಗೆ ನಾನು ಅಮ್ಮವಾಗಿ ಆಕ್ಟ್ ಮಾಡ್ಬೇಕು ಅನ್ನೋದಕ್ಕಾಗಿ ನಾನು ಇಲ್ಲಿ ಸಿಗಾಕೊಂಡಿದ್ದೀನಿ ಅಲ್ವಾ, ಆದ್ರಿಂದ ಹಣವನ್ನು ಕೊಟ್ಟು ನನ್ನನ್ನ ಈ ಜಾಗದಿಂದ ಬಿಡಿಸ್ಕೊಟ್ಬಿಡ್ತಾನೆ, ಆಮೇಲೆ ನಾನು ಅವನ ಹತ್ರನೂ ಹೋಗದೆ ಇಲ್ಲಿಂದ ಎಸ್ಕೇಪ್ ಆಗಿ ಫ್ರೀ ಬರ್ಡ್ ಆಗಿ ಸುತ್ತಾಡ್ತೀನಿ ಅಂತ ಈ ಮೀಹಿ ಸೆಪರೇಟ್ ಆಗಿ ಅವಳೇ ಒಂದು ಸ್ಕೆಚ್ ಅನ್ನ ಹಾಕೋತಿದ್ದಾಳೆ. ಇದು ಏನು ಗೊತ್ತಿಲ್ಲದೆ ಇರುವ ನಮ್ಮ ಮಾನಸಿಕ್ ಮತ್ತೆ ಅವರ ಮಗಳು ಯಾನ ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ್ದ ತಕ್ಷಣ ಅಯ್ಯೋ ಟೈಮ್ ಆಗ್ಬಿಟ್ಟಿದೆ, ಬೇಗನೆ ಹೋಗಿ ನಾವು ಅಮ್ಮವನ್ನ ಕರ್ಕೊ ಬರ್ಬೇಕು ಅಂತ ಬೇಗ ಬೇಗ ಬ್ರಷ್ ಮಾಡಿ ಸ್ನಾನ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಮಾಡ್ಕೊಂಡು ಸೂಪರ್ ಆಗಿ ರೆಡಿ ಆಗ್ತಾರೆ. ಅದ್ರಲ್ಲೂ ನಮ್ಮ ಮಾನಸಿಕ್ ಅವರ ಮಗಳನ್ನ ಸಖತ್ತಾಗಿ ರೆಡಿ ಮಾಡಿ ಕೊಡ್ತಾರೆ. ಬೇಗ ಹೊರಡು ಯಾನ, ನಿನ್ನ ಅಮ್ಮ ಅವರನ್ನ ಮನೆಗೆ ನಾವು ಕರ್ಕೊ ಬರ್ಬೇಕಲ್ವಾ, ಟೈಮ್ ಆಯ್ತು ನೋಡು, ನಿನ್ನ ಅಮ್ಮ ಊರಿಗೆ ಬಂದ್ಬಿಟ್ಟಿದ್ದಾರೆ, ಬಾ ನಾವು ಹೊರಡೋಣ ಅಂತ ತುಂಬಾನೇ ಖುಷಿಯಾಗಿ ಹೊರಡ್ತಾರೆ ಅಪ್ಪ ಮತ್ತೆ ಮಕ್ಕಳು. ಡೈರೆಕ್ಟ್ ಆಗಿ ಆ ಬಾರಿಗೆನೆ ಹೋಗ್ತಾರೆ. ಅಲ್ಲಿ ಆ ಓನರ್ ಆಂಟಿನೇ ಇರ್ತಿದ್ದಾರೆ. ಒಂದು A4 ಶೀಟ್ ಅಲ್ಲಿ ಅಗ್ರಿಮೆಂಟ್ ರೀತಿ ಬರ್ದು ಸಿಗ್ನೇಚರ್ ತರ ಎಬ್ಬೆಟ್ಟೆಲ್ಲ ಮಡಗ್ತಾರೆ. ತುಂಬಾನೇ ಹಣ ಕೊಡ್ಬೇಕಾಗಿದೆ. ನಮ್ಮ ಮಾನಸಿಕವೇ ಇಷ್ಟೊಂದು ಹಣವನ್ನು ಕೊಡ್ಬೇಕಂತ ಯೋಚನೆ ಮಾಡ್ತಾರೆ. ಆದ್ರೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ನಮ್ಮ ಯಾನ ಮೀಹಿ ಜೊತೆ ತುಂಬಾನೇ ಖುಷಿಯಾಗಿರ್ತಾಳ. ಸೊ ತನ್ನ ಮಗಳ ಖುಷಿಗಾಗಿ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಅಂತ ಇಲ್ಲಿ ನೋಡಿ, ಈ ಹಣವನ್ನು ಕೊಟ್ಟಾದ ಮೇಲೆ ಮೀಹಿಯನ್ನ ನೀವು ಮತ್ತೆ ಡಿಸ್ಟರ್ಬ್ ಮಾಡ್ಲೇಬಾರ್ದು, ಅರ್ಥ ಆಯ್ತಾ ಅಂತ ಹೇಳ್ಬೇಕಾದ್ರೆ ಹಾ ಅರ್ಥ ಆಗ್ತಿದೆ, ಸರಿ ಸರಿ ಹಣವನ್ನು ಕೊಡು ಅಂತ ಫಟರ್ ಅಂತ ಕಿತ್ಕೋತಾರೆ ಓನರ್ ಆಂಟಿ. ಆಮೇಲೆ ನಮ್ಮ ಮಾನಸಿಕ್ ಮತ್ತೆ ಅವರ ಮಗಳು ಯಾನ ಇಬ್ಬರುವೆ ಹೊರಗಡೆ ವೆಯ್ಟ್ ಮಾಡ್ತಿರ್ತಾರೆ ಮೀಹಿಗಾಗಿ. ಆದ್ರೆ ಮೀಹಿ ಅವಳ ಪ್ಲಾನ್ ಏನು, ಮಾನಸಿಕ್ ಮತ್ತೆ ಯಾನಗೆ ಡಿಮ್ಕಿ ಕೊಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡೋದು ತಾನೆ. ಆದ್ರಿಂದ ಬೇಗ ಬೇಗ ಡ್ರೆಸ್ ಅನ್ನೆಲ್ಲ ತೆಗೆದಿಟ್ಕೊತಿರ್ತಾಳೆ. ಆವಾಗ ಸಡನ್ ಆಗಿ ಹಿಂದೆಯಿಂದ ಅಮ್ಮ ಅಂತ ಒಂದು ಸದ್ದು, ಯಾರು ಅಂತ ನೋಡಿದ್ರೆ ನಮ್ಮ ಯಾನನೇ. ಇವಳು ಹೆದರ್ಕೊ ಬಿಡ್ತಾಳೆ. ಅಲ್ಲಿರುವ ಮೇಕಪ್ ಥಿಂಗ್ಸ್ ಅನ್ನೆಲ್ಲ ತಗೊಂಡು, ಅಮ್ಮ ಇದನ್ನು ನಾನು ಪ್ಯಾಕ್ ಮಾಡ್ಲಾ ಅಂತ ಪಾಪ ಮಗು ಅಮ್ಮ ಅವಳ ಜೊತೆನೆ ಬಂದ್ಬಿಡ್ತಾರೆ ಅಂತ ಪ್ರೀತಿಯಿಂದ ಕೇಳ್ತಿರುತ್ತೆ. ಇಲ್ಲಿ ಮೀಹಿ ಅಯ್ಯೋ ಇವಳು ಬೇರೆ ನೋಡ್ಬಿಟ್ಟಿದ್ದಾಳಲ್ಲ, ಇಲ್ಲಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ಬಿಟ್ಟು ಸರಿ ಸರಿ ಪ್ಯಾಕ್ ಮಾಡು ಅಂತ ತಲೆನ ಅಲ್ಲಾಡಿಸ್ತಾಳೆ. ಒಂದ್ ರೀತಿ ಇರಿಟೇಟೆಡ್ ಆಗಿ ಫೀಲ್ ಮಾಡ್ತಿರ್ತಾಳೆ. ಆದ್ರೆ ಯಾನ ತುಂಬಾನೇ ಖುಷಿಯಾಗಿ ಅವರ ಅಪ್ಪ ಮತ್ತೆ ಅಮ್ಮನ ಜೊತೆ ಬೈಕಲ್ಲಿ
ಬರ್ತಿರ್ತಾಳೆ. ಆದ್ರೆ ಮೀಹಿ ನಮ್ಮ ಕೈಯಲ್ಲಿ ಎಸ್ಕೇಪ್ ಆಗೋದಕ್ಕೆ ಆಗ್ಲಿಲ್ವಲ್ಲ ಅಂತ ತುಂಬಾ ಇರಿಟೇಟ್ ಆಗಿನೇ ಫೀಲ್ ಮಾಡಿ ಬರ್ತಿರ್ತಾಳೆ. ಮನೆಗೆ ಬಂದ ಮೇಲೆ ನಮ್ಮ ಮಾನಸಿಕೋ ಅವರ ತಂದೆ ಫೋಟೋ ಮುಂದೆ ನಿಂತು ಯಾನ ಮತ್ತೆ ಮೀಹಿ ಜೊತೆ ಸೇರಿ ಪ್ರೇ ಮಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಮೀಹಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರ್ತಾಳೆ. ಇನ್ನ ಎಷ್ಟೊತ್ತು ತಾನೇ ನೀವು ಪ್ರೇಯರ್ ನ ಮಾಡ್ಕೋತಿರ್ತೀರಾ, ನನಗೆ ನಿದ್ದೆ ಬರ್ತಿದೆ. ಅದಕ್ಕೆ ತಕ್ಷಣ ಯಾನ, ಅಮ್ಮ ನೀವು ನನ್ನ ಜೊತೆ ಇವಾಗ ಆಟ ಆಡ್ತೀರಾ ಅಂತ ಕೇಳುತ್ತೆ. ಏನೋ ಆಟ ಆಡೋದಾ, ಅದೆಲ್ಲ ಇವಾಗ ಆಗೋದಿಲ್ಲ, ಸುಮ್ನೆ ನೀನು ಹೋಗಿ ಮಲ್ಗಿ ನಿದ್ದೆ ಮಾಡು, ಇಲ್ಲಾಂದ್ರೆ ನೋಡ್ಕೋ ದೊಡ್ಡ ಮಾನ್ಸ್ಟರ್ ಬಂದು ನಿನ್ನನ್ನ ಹಿಡ್ಕೊಬಿಡುತ್ತೆ ಅಂತ ಒಂಥರ ಕೋಪವಾಗಿ ಬಿಹೇವ್ ಮಾಡ್ಬಿಟ್ಟು ಹಾಗೆ ಒಳಗಡೆ ಹೋಗ್ಬೇಕಾದ್ರೆ ಅವಾಗ ಪುಟ್ಟ ಹುಡುಗಿ ಯಾನ ಅವಳ ಅಪ್ಪನ ಹತ್ರ, ಅಪ್ಪ ಅಮ್ಮ ತುಂಬಾನೇ ಕೋಪದಲ್ಲಿ ಇರ್ತಿದ್ದಾರೆ ಅನ್ಸುತ್ತೆ. ಹೌದು ಹೌದು ಎಲ್ಲವೂ ಬೇಗನೆ ಸರಿ ಹೋಗುತ್ತೆ ಅಂತ ಮಗಳಿಗೆ ಹೇಳಿ ಅಪ್ಪನು ಸಮಾಧಾನ ಮಾಡ್ತಾರೆ. ಅವರು ಮನ್ಸೊಳಗಡೆ ಬೇಜಾರಾಗ್ತಿರ್ತಾರೆ. ಯಾಕೆಂದ್ರೆ ಇಷ್ಟೊಂದು ಹಣವನ್ನ ಕೊಟ್ಟು ಸರ್ಟಿಫಿಕೇಟ್ ಅನ್ನ ತಗೊಳ್ಳೋವರೆಗೂ ಅವರ ಮಗಳ ಹತ್ರ ಮೀಹಿ ತುಂಬಾನೇ ಪ್ರೀತಿಯಿಂದ ಇರ್ತಾರೆ ಅಂತ ಅನ್ಕೊಂಡ್ರು. ಆದ್ರೆ ಈ ರೀತಿ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರಲ್ಲ ಅಂತ ತುಂಬಾನೇ ಬೇಜಾರಾಗ್ತಿರ್ತಾರೆ. ಆದ್ರೆ ಮೀಹಿಗೆ ಆ ರೀತಿ ಬೇಜಾರೆಲ್ಲ ಏನೂ ಇಲ್ಲ. ಒಳಗಡೆ ಹೋದ್ಲು, ರಗ್ಗಿಂದ ಫುಲ್ ಬಾಡಿ ಕವರ್ ಮಾಡ್ಕೊಂಡು ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಾಳೆ. ಸೊ ರಾತ್ರಿ ಆಗುತ್ತೆ, ಮೀಹಿ ಕಣ್ಬಿಟ್ಟು ಎಚ್ಚರಾಗಿ ಕೂತ್ಕೋತಾಳೆ. ಮನೇಲಿ ಯಾವುದೇ ರೀತಿಯ ಸದ್ದು ಇರೋದಿಲ್ಲ. ಆಹಾ ಎಲ್ಲರೂ ಮಲಗ್ಬಿಟ್ಟಿದ್ದಾರೆ ಅನ್ಸುತ್ತೆ, ಇದೇನೇ ಸರಿಯಾದ ಸಮಯ ಇಲ್ಲಿಂದ ನಾವು ಎಸ್ಕೇಪ್ ಆಗೋದಕ್ಕೆ ಅಂತ ಅನ್ಕೊಂಡು ಡೋರಿನ ತೂತ್ ಮುಖಾಂತರ ಹೊರಗಡೆ ನೋಡ್ಬೇಕಾದ್ರೆ ಆ ತೂತಿನ ಇನ್ನೊಂದು ಕಡೆಯಿಂದ ನಮ್ಮ ಮಾನಸಿಕ ಒಳಗಡೆ ನೋಡ್ತಾರೆ. ಅಷ್ಟೇ ಹೆದರ್ಕೊಬಿಡ್ತಾಳೆ ಮೀಹಿ. ಯೋ ಏನಯ್ಯ ನೀನು ತೂತಿನ ಮುಖಾಂತರ ನೋಡ್ತಿದ್ಯಾ, ನಾನು ಇಲ್ಲಿಂದ ಓಡೋಗ್ ಬರ್ತೀನಿ ಅಂತ ನೀನು ಅನ್ಕೋಬಿಟ್ಟ? ಅಯ್ಯೋ ನಾನು ಅದಕ್ಕಾಗೆಲ್ಲ ನೋಡಿಲ್ಲ, ಡಿನ್ನರ್ ರೆಡಿ ಆಗ್ಬಿಡ್ತು, ಊಟ ಮಾಡೋದಕ್ಕೆ ಕರೆಯೋದಕ್ಕಾಗಿನೇ ಬಂದೆ. ಆದ್ರೆ ನೀವು ನಿದ್ದೆ ಮಾಡ್ತಿದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ವಲ್ಲ, ಅದಕ್ಕಾಗಿನೇ ಆ ರೀತಿ ನೋಡ್ದೆ. ಸೊ ಮೀಹಿಂದ ಇವಾಗ್ಲೂ ಎಸ್ಕೇಪ್ ಆಗೋದಕ್ಕೆ ಆಗ್ಲಿಲ್ಲ. ಸರಿ ಸರಿ ಆಯ್ತು ದಾರಿ ಬಿಡಿ ಅಂತ ಹೇಳಿ ಬಾತ್ರೂಮ್ ಗಳ ಹೋಗಿ ರೆಡಿ ಆಗ್ಬಿಟ್ಟು ಬಂದು ಕೂತ್ಕೋಬೇಕಾದ್ರೆ ನಮ್ಮ ಮಾನಸಿಕ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ತೆಗೆದು ಮೀಹಿ ಕೈಗೆ ಕೊಡ್ತಾರೆ. ಅಯ್ಯೋ ಇವಾಗ ಬೇಡ, ನಾಳೆ ಬೇಕಾಗಿದ್ರೆ ನಾನು ಸೈನ್ ಮಾಡಿ ಕೊಡ್ಲಾ? ಇಲ್ಲ ನಾಳೆ ಇದನ್ನ ಪ್ರೋಸೆಸ್ ಮಾಡುವ ಕೆಲಸವೆಲ್ಲ ಇರುತ್ತೆ, ಯಾನವನ್ನ ಬೇರೆ ನಾನು ರೆಡಿ ಮಾಡ್ಬೇಕು, ಆವಾಗ ನಮಗೆ ಟೈಮೇ ಇರೋದಿಲ್ಲ. ಸೊ ಇವಾಗ್ಲೇ ಏನು ಎಂತ ಅಂತ ನೋಡಿ ಫಿಲ್ ಮಾಡಿ ಕೊಟ್ಬಿಡಿ ಅಂತ ಕೊಡ್ಬೇಕಾದ್ರೆ ಸರಿ ಅಂತ ಹೇಳಿ ಮೀಹಿನು ತಗೊಂಡು ಫಿಲ್ ಅಪ್ ಮಾಡ್ತಾಳೆ. ಆದ್ರೆ ಎಲ್ಲವೂ ತಪ್ಪಾಗಿ ಫಿಲ್ ಮಾಡ್ತಿರ್ತಾಳೆ. ಅದು ಗೊತ್ತಿಲ್ಲದೆ ನಮ್ಮ ಮಾನಸಿಕೋ, ಏನೋ ನಿಮಗೆ ಬರೀ 27 ವರ್ಷ ಮಾತ್ರವೇ ಆಗ್ತಿರೋದಾ, ನನಗೆ 43 ವರ್ಷ, ಡಿಫ್ರೆನ್ಸ್ ಎಷ್ಟು ಇರ್ತಿದೆ ನೋಡಿದ್ರಾ? ಮತ್ತೆ ಅಪ್ಪ ಅಮ್ಮ ಹೆಸರು ಇರುವ ಜಾಗದಲ್ಲಿ ನೀವು ಖಾಲಿ ಬಿಟ್ಟಿದ್ದೀರಲ್ಲ, ಯಾಕೆಂದ್ರೆ ನನಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ನಾನು ಒಂದು ಆರ್ಫನೇಜ್ ಅಲ್ಲೇ ಬೆಳೆದಿದ್ದು, ಅನಾಥ ಆಶ್ರಮವೇ ನನಗೆ ಎಲ್ಲ. ಸೊ ಮೀಹಿ ಚಿಕ್ಕ ವಯಸ್ಸಿನಿಂದ ಒಂದು ಲೋನ್ಲಿಯಾದ ಲೈಫ್ ಅನ್ನೇ ಬದುಕಿದವಳೆ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೋತಾರೆ ಮಾನಸಿಕ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಇಲ್ಲಿ ಮಾನಸಿಕ ಅವರ ಬ್ರದರ್ ಮನೆಯಲ್ಲೇ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾರೆ. ಅದು ಯಾಕೆಂದ್ರೆ ಇವಾಗ ನಮ್ಮ ಯಾನೆಗೆ ಒಬ್ಬರು ಅಮ್ಮ ಸಿಗ್ಬಿಟ್ಟಿದ್ದಾರೆ ಅಲ್ವಾ, ಅದಕ್ಕಾಗಿನೇ. ಆದ್ರೆ ಆ ಪಾರ್ಟಿಗೆ ನಮ್ಮ ಮೀಹಿ ಬಂದಿರೋದಿಲ್ಲ. ಬ್ರದರ್ ಮಾನಸಿಕ ಹತ್ರ ಯಾಕೆ ಅವರು ಪಾರ್ಟಿಗೆ ಬಂದಿಲ್ಲ, ತುಂಬಾನೇ ಶೈ ಟೈಪ್ ಅವರು, ಅದೆಲ್ಲ ಏನು ಇಲ್ಲ, ನನ್ನ ಮುಖ ನೋಡಿದ್ರೇನೆ ಅವರಿಗೆ ಆಗ್ ಬರೋದಿಲ್ಲ ಅನ್ಸುತ್ತೆ, ಒಂಥರ ಟೆನ್ಷನ್ ಆಗ್ತಿದ್ದಾರೆ. ಅದು ಸರಿ ಎಲ್ಲವೇ ಬರೀ ಸರ್ಟಿಫಿಕೇಟ್ ಅನ್ನ ತಗೊಳ್ಳೋದಕ್ಕಾಗಿ ತಾನೆ, ಆದ್ರಿಂದ ನಾವೇ ಬೇಡದೆ ತುಂಬಾನೇ ಓವರ್ ಆಗಿ ರಿಯಾಕ್ಟ್ ಮಾಡಬಾರ್ದು ಅವರ ಹತ್ರ ಅಂತಾನೆ. ಸರಿ ಸರಿ ನೀವು ರೆಸ್ಟ್ ಮಾಡಿ ಮನೇಲಿ ಅಂತ ಹೇಳಿ ಬಿಟ್ಬಿಟ್ಟು ಬಂದೆ. ಇಲ್ಲಿ ಮಾನಸಿಕ ಅವರ ಮನೇಲಿ ಇರ್ತಾ ಇರುವ ಮೀಹಿ ಫೋನ್ ಕಾಲ್ ಅಲ್ಲಿ ಅವರ ಫ್ರೆಂಡ್ ಜೊತೆ ಮಾತಾಡ್ಕೊಂಡೇನೆ ಏನನ್ನು ಹುಡುಕ್ತಿರ್ತಾಳೆ. ನಾನು ಹಾಗೆ ಸುಮ್ನೆ ಬಂದ್ಬಿಡೋಣ ಅಂತಾನೆ ಅನ್ಕೊಂಡೆ, ಆದ್ರೆ ಈ ಮಾನಸಿಕ ಹತ್ರ ಇರುವ ₹1 ಹಣವನ್ನ ಕೂಡ ಬಿಡಬಾರ್ದು, ಎಲ್ಲವನ್ನು ತಗೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡ್ತಿರ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ರೌಡಿ ಹುಡುಗ ನಮ್ಮ ಮೀಹಿಗೆ ಹೊಡೆದಿರ್ತಾನಲ್ಲ ರೋಡ್ ಅಲ್ಲಿ, ಅವಾಗ ನಮ್ಮ ಮಾನಸಿಕ ಕೂಡ ಹೋಗಿ ಅವನನ್ನ ತೊಡೆದು ಅವನ ಮುಖಕ್ಕೆ ಡಿಚ್ಚಿ ಕೊಟ್ರಲ್ಲ. ಆ ಸಮಯದಲ್ಲಿ ಮೀಹಿ ಕಾಲಿಗೆ ಏಟಾಗಿರುತ್ತೆ, ಅದಕ್ಕೆ ಬ್ಯಾಂಡೇಜ್ ಕೂಡ ಹಾಕೊಂಡಿರ್ತಾರೆ. ಆ ಬ್ಯಾಂಡೇಜ್ ಇವಾಗ ರಿಮೂವ್ ಆಗ್ಬಿಡುತ್ತೆ, ಆದ್ರಿಂದ ಮೀಹಿ ಕಾಲಲ್ಲಿ ರಕ್ತ ಇವಾಗ ಬರ್ತಿರುತ್ತೆ. ಆದ್ರೆ ಅದು ಕೂಡ ಗೊತ್ತಾಗದೆ ಎಲ್ಲವನ್ನೂ ನಾನು ಕೊತ್ಕೊಬಿಡ್ತೀನಿ ಅಂತ ಹೇಳಿ ಎಲ್ಲಾ ಜಾಗದಲ್ಲೂ ಹಣ ಇದೆಯಾ ಅಂತ ಹುಡುಕ್ತಿರ್ತಾಳೆ. ಬೀರವನ್ನೆಲ್ಲ ತೆಗೆದು ಓಪನ್ ಮಾಡಿ ಚೆಕ್ ಮಾಡ್ತಿರ್ತಾಳೆ. ಕರೆಕ್ಟ್ ಆಗಿ ಆ ಸಮಯದಲ್ಲೇ ಮಗು ಯಾನವನ್ನ ತಗೊಂಡು ಮಾನಸಿಕ ಮನೆ ಒಳಗಡೆ ಬರ್ತಾರೆ. ಅವರನ್ನ ನೋಡಿ ಮೀಹಿ ತುಂಬಾನೇ ಗಾಬರಿಯಾಗಿ ಶಾಕ್ ಆಗ್ಬಿಡ್ತಾಳೆ. ಮಾನಸಿಕವೇ ಅದಕ್ಕೆ ತಕ್ಕಿದ ಹಾಗೆ ಏನು ನಡೀತಿದೆ ಇಲ್ಲಿ ಅಂತ ಯಾನವನ್ನ ಕೆಳಗಡೆ ಮಲಗಿಸ್ಬಿಟ್ಟು ಅವರವೇ ಏನನ್ನು ಹುಡುಕ್ತಿರ್ತಾರೆ. ಅಯ್ಯೋ ನಾನು ಏನನ್ನು ಕದ್ದಿಲ್ಲ ಅಂತ ಮೀಹಿ ಹೇಳ್ತಿರ್ತಾಳೆ. ಏನನ್ನ ನೀವು ಮಾತಾಡ್ತಿದ್ದೀರಾ, ನಿಮ್ಮ ಕಾಲಿಗೆ ಏಟಾಗಿದೆ, ಅದಕ್ಕೆ ಫಸ್ಟ್ ಏಡ್ ಕಿಟ್ ಅನ್ನ ತಗೋತಿದ್ದೀನಿ ಅಂತ ಹೇಳ್ತಾರೆ ಮಾನಸಿಕು. ಇದನ್ನ ಕೇಳಿ ಹಾಗೆ ಅವಳ ಮುಖವೇ ಚೇಂಜ್ ಆಗೋಗುತ್ತೆ ಮೀಹಿಗೆ. ಯಾಕೆಂದ್ರೆ ಇವಳು ಕದಿಯೋದಕ್ಕೆ ಟ್ರೈ ಮಾಡಿದ್ದು ಡ್ರಾಯರು ಬೀರೋ ಅಂತ ಎಲ್ಲವೇ ಓಪನ್ ಆಗೇ ಇದೆ. ಆದ್ರೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೂಡ ಕೇರೆ ಮಾಡದೆ ಇವಳ ಕಾಲಿಗೆ ಏಟಾಗಿ ರಕ್ತ ಬರ್ತಿರೋದನ್ನ ನೋಡ್ಬಿಟ್ಟು ತುಂಬಾನೇ ವರಿ ಪಡ್ತಿದ್ದಾರೆ ಮಾನಸಿಕ. ಇದನ್ನು ನೋಡಿನೇ ಮೀಹಿ ಒಂಥರ ಬೇಜಾರಾಗಿ ಹೋಗ್ತಾಳೆ. ಜೊತೆಗೆ ಮೀಹಿಗೆ ಏಟಾಗಿರುವ ಗಾಯಕ್ಕೆ ಮಾನಸಿಕ ಔಷಧಿ ಕೂಡ ಹಾಕಿ ಕೊಡ್ತಾರೆ. ಇಷ್ಟು ಗಾಯ ಆಗೋ ಮಟ್ಟಿಗೆ ನಿಮಗೆ ಹೊಡೆದು ಬಿಟ್ಟಿದ್ದಾನಲ್ಲ, ನಾನು ಅವನಿಗೆ ಬರೀ ಮೂಗನ ಮಾತ್ರ ಹೊಡೆದಾಕ್ದೆ, ಅದು ತಪ್ಪು, ಅವನಿಗೆ ಕೈ ಕಾಲನ್ನು ಮುರಿದಿರ್ಬೇಕಾಗಿತ್ತು. ಆವಾಗ್ಲೇನೆ ಇನ್ನೊಂದು ಸಲ ಒಂದು ಹುಡುಗಿ ಮೇಲೆ ಅವನು ಕೈ ಮಾಡೋದಕ್ಕೆ ಹೆದರ್ಕೊತಿದ್ದ ಅಂತ ತುಂಬಾನೇ ಪ್ರೀತಿಯಿಂದ ನಮ್ಮ ಮಾನಸಿಕ ಮಾತಾಡ್ಬೇಕಾದ್ರೆ ಇದನ್ನ ನೋಡಿದ ಮೀಹಿ ಏನೋ ಒಂಥರ ಫೀಲ್ ಮಾಡ್ತಾಳೆ. ತಕ್ಷಣವೇ ಎದ್ದು ಮನೆ ಒಳಗಡೆ ಹೋಗಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಿದ್ದೆಯಿಂದ ಎಚ್ಚರಾಗಿ ಕಂಡ್ಬಿಡ್ಬೇಕಾದ್ರೆ ಅವರ ಮುಂದೆ ಯಾನ ಮಗು ಕೂತಿರ್ತಾಳೆ. ಹೇ ಯಾನ, ಯಾಕೆ ಏನಾಯ್ತು, ಯಾಕೆ ನನ್ನನ್ನು ಈ ರೀತಿ ನೋಡ್ತಿದೀಯಾ? ಅಮ್ಮ ಹೇಗಮ್ಮ ನೀವು ಇಷ್ಟೊಂದು ಸೌಂದರ್ಯವಾಗಿರ್ತಿದ್ದೀರಾ, ಸುಂದರವಾಗಿ ಕಾಣ್ತಿದ್ದೀರಾ? ಅಯ್ಯೋ ಇವಳು ಬೇರೆ ಅಂತ ಹೇಳಿ ಮೀಹಿ ತಿರ್ಕೊಂಡು ಮಲ್ಕೋಬೇಕಾದ್ರೆ ನಮ್ಮ ಯಾನನು ಹಾಗೆ ಅವರ ಹತ್ರ ಬಂದು ತಬ್ಬಿ ಮಲ್ಕೊಂಡು, ಅಮ್ಮ ನನಗೆ ತುಂಬಾ ದಿನಗಳಿಂದ ಒಂದು ಆಸೆ ಇರ್ತಿದೆ ಅಮ್ಮ. ಏನು ಆಸೆ ಹೇಳು? ಅದು ನಾನು ನಿಮ್ಮ ಹತ್ರ ಹಾಲು ಕುಡ್ದಿದ್ದೇ ಇಲ್ಲ ಅಲ್ಲ, ನಾನು ಸುಮ್ನೆ ಇವಾಗ ಕೈಯನ್ನ ಮಾತ್ರ ಇಟ್ಕೊಳ್ಳ ಅಂತ ಕೇಳ್ಬೇಕಾದ್ರೆ ಮೀಹಿನು ಸರಿ ಆಯ್ತು ಸುಮ್ನೆ ಕೈಯನ್ನ ಮಾತ್ರ ಇಟ್ಕೊ ಅಂತ ಹೇಳ್ತಾಳೆ. ಯಾನನು ತನ್ನ ಅಮ್ಮವಾಗಿ ಅನ್ಕೋತಾ ಇರುವ ಮೀಹಿ ಅವರ ಎದೆ ಮೇಲೆ ಕೈಯನ್ನ ಇಟ್ಟು ತುಂಬಾನೇ ಖುಷಿ ಆಗ್ತಾಳೆ.
ಮಾಡ್ತಿರ್ತಾಳೆ. ಇದನ್ನು ನೋಡ್ಬೇಕಾದ್ರೆ ಏನಾದ್ರೂ ಆಸೆ ಅಂತ ಫೀಲ್ ಆಗ್ತಿದ್ಯಾ? ಇಲ್ಲ, ಇಷ್ಟು ವರ್ಷಗಳಾಗಿ ಅಮ್ಮನನ್ನ ಬಿಟ್ಟಿರ್ತಿದ್ದ ಒಂದು ಮಗುವಿನ ಆಸೆ, ಆ ನೋವು, ಆ ಪ್ರೀತಿನೇ ಗೊತ್ತಾಗ್ತಿರೋದು. ಈ ಕಡೆ ನಮ್ಮ ಮಾನಸಿಕ ನಿದ್ದೆಯಿಂದ ಎಚ್ಚರಿಯಾಗಿ ಹೊರಗಡೆ ಬರ್ತಾರೆ. ಆವಾಗ ಯಾನ, ಅಪ್ಪ ಅಪ್ಪ ನಿಮಗೆ ಒಂದು ವಿಷಯ ಗೊತ್ತಾ, ನಾನು ಅಮ್ಮ ಅವರ ಅಂತ ವಿಷಯವನ್ನ ಹೇಳೋದಕ್ಕೆ ಬರುತ್ತೆ. ಆವಾಗ ತಕ್ಷಣವೇ ಮೀಹಿ ಅಲ್ಲಿಗೆ ಬಂದು ಯಾನ ಅವಳ ಬಾಯಿಯನ್ನ ಮುಚ್ಚಿ, ಅದು ಏನು ಇಲ್ಲ ಯಾನ, ತಲೆ ಬಾಚ್ಕೊಡಿ ಅಂತ ಕೇಳಿದ್ಲು. ಸೊ ತಲೆ ಬಾಚ್ಕೊಡ್ತೀನಿ ಅಂತ ಹೇಳಿ ಮಗುವನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಹಾಗೆ ಯಾನಾಗಿ ತಲೆ ಬಾಚ್ಕೊಂಡೆ, ಇಂತಹ ವಿಷಯಗಳನ್ನ ಅಪ್ಪ ಹತ್ರ ಮಾತ್ರ ಇಲ್ಲ, ಯಾವುದೇ ಗಂಡಸರ ಹತ್ರನೂ ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಅರ್ಥ ಆಗ್ತಿದ್ಯಾ ಅಮ್ಮ? ಇದು ಹುಡುಗಿಯರ ವಿಷಯ, ಆದ್ರಿಂದ ನಮ್ಮ ಒಳಗಡೆ ಮಾತ್ರವೇ ಮಾತಾಡ್ಕೋಬೇಕು ಅಂತ ಹೇಳಿ ಇಬ್ಬರು ಪ್ರಾಮಿಸ್ ಮಾಡ್ಕೋತಾರೆ. ಆಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಕೂತು ಊಟ ಮಾಡ್ತಿರ್ಬೇಕಾದ್ರೆ ನಮ್ಮ ಯಾನ ಬೇಗನೆ ಊಟ ಮಾಡಿ ಮುಗಿಸ್ಬಿಟ್ಟು, ಅಪ್ಪ ನಾನು ಹೋಗಿ ಅಣ್ಣನನ್ನು ನೋಡಿ ಬಂದ್ಬಿಡ್ತೀನಿ, ನನ್ನ ಅಮ್ಮ ಇವಾಗ ನನಗೆ ಡ್ರೆಸ್ ಮಾಡಿ ಕೊಟ್ಟಿದ್ದಾರೆ, ನಾನು ಬೇಗನೆ ಸ್ಕೂಲ್ಗೆ ಹೋಗ್ಬಿಡ್ತೀನಿ, ಅನ್ನೋ ವಿಷಯವನ್ನ ಅಣ್ಣನಿಗೆ ಹೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಅಪ್ಪನಿಗೆ ಒಂದು ಮುದ್ದನ್ನು, ಅಮ್ಮನಿಗೆ ಒಂದು ಮುದ್ದನ್ನ ಇಕ್ಬಿಟ್ಟು ಆ ಮಗು ಅಲ್ಲಿಂದ ಹೊರಡುತ್ತೆ. ಇಲ್ಲಿ ನಮ್ಮ ಮೇಹಿನು ಇಷ್ಟು ದಿನಗಳಾಗಿ ಅವಳು ಮಿಸ್ ಮಾಡ್ಕೊಂಡಿದ್ದ ಯಾವುದೋ ಒಂದು ವಿಷಯದ ಬಗ್ಗೆ ಫೀಲ್ ಮಾಡ್ತಿದ್ದಾಳೆ, ತನಗೆ ಸಿಕ್ಬಿಟ್ಟಿದೆ ಅನ್ನೋ ರೀತಿ ಅನ್ಕೋತಿರ್ತಾಳೆ. ಅದೇನೇ ಒಂದು ಫ್ಯಾಮಿಲಿಯ ಪ್ರೀತಿ. ಇಷ್ಟು ವರ್ಷಗಳಾಗಿ ಲೋನ್ಲಿಯಾಗಿ ಇದ್ಬಿಟ್ಟ ಹುಡುಗಿ, ಇವಳ ಮೇಲೆ ಪ್ರೀತಿಯನ್ನು ತೋರಿಸೋದಕ್ಕೆ ಅಂತ ಯಾರುವೇ ಇಲ್ಲ, ಆದ್ರೆ ಇವಾಗ ಇವಳ ಮೇಲೆ ಜೀವ ಕೊಟ್ಟು ಪ್ರೀತಿ ತೋರಿಸೋದಕ್ಕೆ ಒಂದು ಪುಟ್ಟ ಹುಡುಗಿ ಇರ್ತಿದ್ದಾಳೆ. ಈ ಕಡೆ ನಮ್ಮ ಯಾನನು ಅವಳ ದೊಡ್ಡಪ್ಪನ ಮಗ ಅವಳ ಅಣ್ಣನನ್ನ ಮೀಟ್ ಮಾಡ್ಬಿಟ್ಟು, ನನಗೆ ಡ್ರೆಸ್ ಮಾಡಿ ಕೊಟ್ಟಿದ್ದು ಅಮ್ಮನೇ, ನನಗೆ ತಲೆನೂ ಬಾಚ್ಕೊಟ್ಟಿದ್ದಾರೆ, ಬೇಗನೆ ನಾನು ಸ್ಕೂಲಿಗೂ ಬರ್ತೀನಿ ನಿನ್ನ ಜೊತೆಗೇನೆ. ಅದು ಮಾತ್ರ ಇಲ್ಲ, ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ನನ್ನ ಅಮ್ಮ ಅವರ ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಹುಡುಗರ ಜೊತೆ, ಅಮ್ಮನ್ಗೆ ಪ್ರಾಮಿಸು ಮಾಡ್ಕೊಟ್ಟಿದ್ದೀನಿ ಅಂತ ನಮ್ಮ ಯಾನ ಅವಳ ಖುಷಿಯನ್ನ ತುಂಬಾನೇ ಇನ್ನೋಸೆಂಟ್ ಆಗಿ ಹೊರಗಡೆ ತೋರಿಸ್ಕೊತಿರ್ತಾಳೆ, ಹೇಳ್ಕೊತಿರ್ತಾಳೆ ಪಾಪ. ಈ ಕಡೆ ನಮ್ಮ ಮ್ಯಾನ್ಸಿಕು ಪಿಗ್ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಅದೇ ರೀತಿ ಅವರ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಮನೆಯಲ್ಲಿ ನಮ್ಮ ಮೀಹಿ ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಿರ್ತಾಳೆ. ಫಟ್ ಅಂತ ಎಚ್ಚರಿಯಾಗಿ ಎದ್ದು, ಅಯ್ಯೋಯ್ಯೋ ಮತ್ತೆ ನಾನು ನಿದ್ದೆ ಮಾಡ್ಬಿಟ್ನಾ, ನಿದ್ದೆ ಮಾಡಿದ್ರೇನೆ ನಮಗೆ ಮೈ ತುಂಬಾನೇ ಟೈರ್ಡ್ ಆಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಪಕ್ಕದಲ್ಲಿ ನೋಡ್ಬೇಕಾದ್ರೆ ಕೆಳಗಡೆ ಒಂದು ಚೀಟಿ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ನಮ್ಮ ಮಾನಸಿಕೆ ಬರ್ದಿದ್ದಾರೆ, ಫ್ರಿಡ್ಜ್ ಅಲ್ಲಿ ಪ್ಲಮ್ಸ್ ಇದೆ, ಅದನ್ನ ತಗೊಂಡು ತಿನ್ನು, ಇಲ್ಲ ನಿನಗೆ ಬೇರೆ ಏನ್ ಬೇಕೋ ಅದನ್ನ ಅಡುಗೆ ಮಾಡಿ ತಿನ್ಕೋ, ಇಲ್ಲ ಅಂಗಡಿಯಲ್ಲಿ ಏನಾದ್ರೂ ತಗೋಬೇಕು ಅಂದ್ರೆ ನನಗೆ ಗೊತ್ತಿರುವ ಒಬ್ಬರು ಅಕ್ಕನ ಅಂಗಡಿ ಇರ್ತಿದೆ, ಅಲ್ಲಿಗೆ ಹೋಗಿ ತಗೋ ಅಂತ ಈ ಜಾಗದ ಮ್ಯಾಪ್ ಜೊತೆಗೆ ಸೇರಿ ಎಲ್ಲ ವಿಷಯಗಳನ್ನು ಬರ್ದಿಟ್ಟಿರ್ತಾರೆ. ನಮ್ಮ ಮೀಹಿನು ಅದೇ ರೀತಿ ಆ ಮ್ಯಾಪ್ ಅನ್ನ ಫಾಲೋ ಮಾಡಿನೇ ಹೋಗ್ತಾಳೆ. ಅಕ್ಕ ಅಂಗಡಿಗೂ ಬಂದಾಯ್ತು, ಅಲ್ಲಿ ನೋಡಿದ್ರೆ ನಮ್ಮ ಯಾನ ಇರ್ತಿದ್ದಾಳೆ. ಅಮ್ಮ ನೀವು ಇಲ್ಲಿಗೆ ಬಂದ್ಬಿಟ್ರ ಅಂತ ಕೇಳ್ತಿರುತ್ತೆ ಮಗು. ಆವಾಗ ಅಂಗಡಿ ಅಕ್ಕ ಓಡಿ ಬಂದು, ಅಯ್ಯೋ ಮೇಡಮ್ ನೀವಾ, ನೀವು ನೋಡೋದಕ್ಕೆ ಎಷ್ಟು ಸೌಂದರ್ಯವಾಗಿರ್ತಿದ್ದೀರಾ, ಸುಂದರವಾಗಿ ಕಾಣ್ತಿದ್ದೀರಾ ಅಂತ ಹೇಳಿ ತುಂಬಾನೇ ಸ್ನಾಕ್ಸ್ ಅನ್ನ ಫ್ರೀ ಆಗಿನೇ ಕೊಡ್ತಾರೆ. ಅದನ್ನ ತಗೊಂಡು ಹಾಗೆ ಯಾನ ಜೊತೆಗೆ ರೋಡ್ ಅಲ್ಲಿ ನಡೆದು ಬರ್ತಿರ್ತಾರೆ. ಹೇ ಯಾನ, ನಿಜವಾಗ್ಲೂ ಇವು ಎಲ್ಲವನ್ನೂ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರಾ? ಹೌದು ಅಮ್ಮ, ನೀವು ನನಗೆ ಅಮ್ಮ ಅಲ್ವಾ, ಆದ್ರಿಂದಾನೆ. ಆವಾಗ ಆ ಜಾಗದಲ್ಲಿ ಮೆಣಸಿನಕಾಯಿಗಳನ್ನೆಲ್ಲ ಗಿಡದಿಂದ ಕೀಳ್ತಿರ್ತಾರೆ ಒಬ್ಬರು ಆಂಟಿ. ಅವರು ಇವ್ರುಗಳನ್ನ ನೋಡ್ಬಿಟ್ಟು, ಏನೋ ನೀವು ಯಾನ ಅವರ ಅಮ್ಮನ, ಬೇಗ ಬೇಗ ಇಲ್ಲಿಗೆ ಬನ್ನಿ ಅಂತ ಹೇಳಿ ಕರೆದು ಅವರು ಕೀಳ್ತಾ ಇರುವ ಮೆಣಸಿನಕಾಯಿಯಲ್ಲಿ ಅರ್ಧವನ್ನ ಇವರಿಗೆ ಕೊಟ್ಟು ಕಳಿಸ್ತಾರೆ. ಸರಿ ಬೀಚ್ ಕಡೆಗೆ ಹೋಗೋಣ ಅಂತ ನೋಡಿದ್ರೆ ಆ ಜಾಗದಲ್ಲಿ ಆಕ್ಟೋಪಸ್ ಅನ್ನೆಲ್ಲ ಹಿಡಿದಿರ್ತಾರೆ. ಅದನ್ನು ಹೇ ಯಾನ ಅವರ ಅಮ್ಮ ಬಂದಿದ್ದಾರೆ, ಅದನ್ನ ಅವರಿಗೆ ಕೊಡು ಅಂತ ಹೇಳ್ಬೇಕಾದ್ರೆ ಅದನ್ನ ನೋಡಿ ಮೀಹಿ ಕಿರ್ಚ್ಕೊತಾಳೆ. ಅದನ್ನ ನೋಡಿ ನಮ್ಮ ಯಾನನ್ನು ನಗಾಡ್ತಿರ್ತಾಳೆ. ಅದು ಮಾತ್ರ ಇಲ್ಲ, ಆ ಊರಿನ ಜನರು ಎಲ್ಲರೂ ನಮ್ಮ ಮೀಹಿಯನ್ನ ನೋಡಿ, ಅಯ್ಯೋಯ್ಯೋ ನೋಡೋದಕ್ಕೆ ನೀವು ಎಷ್ಟು ಸುಂದರವಾಗಿ ಕಾಣ್ತಿದ್ದೀರಾ, ವಾವ್ ಯು ಆರ್ ಬ್ಯೂಟಿಫುಲ್, ಯಾನ ಅವರ ಅಮ್ಮ ತಾನೇ ನೀವು ಅಂತ ತುಂಬಾನೇ ಮಾತಾಡ್ತಿರ್ತಾರೆ, ತುಂಬಾನೇ ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ. ಅದು ಸಾಕಾಗಲ್ಲ ಅಂತ ಹೆಲ್ಪ್ ಮಾಡ್ತಿರ್ತಾರೆ. ಒಬ್ಬರು ಲೇಡಿ ವಾಟರ್ ಮೆಲನ್ ಎಲ್ಲ ಕೊಡ್ತಾರೆ. ಇವನ್ನೆಲ್ಲ ನೋಡಿ ಆ ಪುಟ್ಟ ಹುಡುಗಿ ಯಾನಲಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ಅಮ್ಮ ಇಲ್ದೆ ತುಂಬಾನೇ ಕಷ್ಟಗಳನ್ನು ಅನುಭವಿಸಿದ ಹುಡುಗಿ, ಇವಾಗ ಅವಳಿಗೆ ಅಮ್ಮ ಇರ್ತಿದ್ದಾರೆ, ಅದ್ರಲ್ಲೂ ಅವರ ಅಮ್ಮ ತುಂಬಾ ತುಂಬಾ ಸುಂದರವಾಗಿ ಕಾಣ್ತಿದ್ದಾರೆ, ಸೌಂದರ್ಯವಾಗಿ ಇರ್ತಿದ್ದಾರೆ ಅಂತ ಆ ಮಗುವಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಸೊ ಮನೆಗೆ ಬಂದ ಮೇಲೆ ನಮ್ಮ ಯಾನ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ಕೈಯಲ್ಲಿ ಮೆಹಂದಿ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ, ಅದು ಅಳ್ಸೋಗ್ಬಾರ್ದು ಅಂತ ಕೈಗೆ ಕವರ್ ಅನ್ನ ಕಟ್ಟಿಟ್ಟಿರ್ತಾಳೆ. ಅದೇ ತರನೇ ಮೀಹಿ ಕೂಡ ಕೈಗೆ ಮೆಹಂದಿ ಹಾಕಿ ಕವರ್ ಮಾಡ್ಕೊಂಡಿರ್ತಾರೆ. ಸಂಜೆ ಆಗ್ತಿದೆ, ಕೆಲಸವನ್ನು ಮುಗಿಸ್ಬಿಟ್ಟು ನಮ್ಮ ಮಾನಸಿಕ ಮನೆಗೆ ರಿಟರ್ನ್ ಬರ್ತಾರೆ. ನೋಡಿದ್ರೆ ಮನೆಯಲ್ಲಿ ತುಂಬಾನೇ ಥಿಂಗ್ಸ್ ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಬಿಟ್ಟು ಇವೆಲ್ಲ ಎಲ್ಲಿಂದ ಬಂತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮೀಹಿನು ಏನೋ ಅಂತ ಗೊತ್ತಿಲ್ಲ, ಇಲ್ಲಿ ಸುತ್ತಮುತ್ತ ಇರೋ ಜನರೆಲ್ಲ ನನ್ನನ್ನು ನೋಡಿದ ತಕ್ಷಣ ಓಡಿ ಬಂದು ಈ ರೀತಿ ಇದನ್ನೆಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ರು, ನಾನು ಯಾನಲ್ಲ ನಿಜವಾದ ಅಮ್ಮ ಇಲ್ಲ ಅಂತ ಈ ಊರ್ ಜನರಿಗೆ ಗೊತ್ತೋ ಗೊತ್ತಿಲ್ವೋ. ಅದಕ್ಕೆ ನಮ್ಮ ಮಾನಸಿಕ ಯಾರಿಗೂ ಏನುವೇ ಗೊತ್ತಿಲ್ಲ, ಆ ರೀತಿ ಗೊತ್ತಾಗ್ಲಿಕ್ಕೆ ಬಂದ್ರು ಯಾರ ಪ್ರೀತಿನೂ ಕಡಿಮೆ ಆಗೋದಿಲ್ಲ, ಯಾಕೆಂದ್ರೆ ಎಲ್ಲರಿಗೂ ಯಾನನ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಮೀಹಿ ಕೈಯಲ್ಲಿ ಮೆಹಂದಿ ಇಟ್ಕೊಂಡಿದ್ದು ಇವಾಗ ಫುಲ್ ರೆಡ್ಡಿಶ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಎದ್ದು ಹಾಗೆ ಕನ್ನಡಿ ಮುಂದೆ ನಿಂತು ಏನು ಡ್ರೆಸ್ ಇದು ಅಂತ ಅವಳಿಗೆ ಅವಳೇನೆ ಕಮೆಂಟ್ ಅನ್ನ ಮಾಡ್ಕೊಂಡು ಹೊರಗಡೆ ಬಂದು ನಮ್ಮ ಯಾನಳಿಗೆ ತಲೆನ ಬಾಚ್ಕೊಡ್ತಾರೆ. ಈ ಕಡೆ ನಮ್ಮ ಮಾನಸಿಕ ಮಿರರ್ ಅಲ್ಲಿ ಅವರ ತಲೆ ಕೂದಲನ್ನ ನೋಡ್ತಾರೆ. ಓಹೋ ಹೇರ್ ಕಟ್ ಮಾಡಿ ತುಂಬಾ ದಿನಗಳಾಗ್ಬಿಟ್ಟಿದ್ಯೋ, ಒಳ್ಳೆ ಗುಬ್ಬಚ್ಚಿ ಗೂಡ್ ರೀತಿ ಇರ್ತಿದ್ಯಲ್ಲ ನನ್ನ ತಲೆ ಅಂತ ಅವರಿಗೆ ಅವರೇನೆ ಕಮೆಂಟ್ ಮಾಡ್ಕೋಬೇಕಾದ್ರೆ ಇದನ್ನ ಕೇಳಿ ಮಗು ಯಾನ ನಗಾಡ್ತಿರ್ತಾಳೆ. ಆವಾಗ ಮೀಹಿ ಲೈಟ್ ಆಗಿ ಟ್ರಿಮ್ ಮಾಡಿದ್ರೆ ಚೆನ್ನಾಗ್ ಕಾಣುತ್ತೆ, ನಾನು ಬೇಕಾಗಿದ್ರೆ ಮಾಡ್ಕೊಡ್ಲಾ ಅಂತ ಕೇಳ್ತಾರೆ. ಸೊ ನಮ್ಮ ಪುಟ್ಟ ಹುಡುಗಿ ಯಾನ ಮಿರರ್ ಅನ್ನ ಹಿಡ್ಕೋಬೇಕಾದ್ರೆ ಕನ್ನಡಿ ಮುಂದೆ ನಮ್ಮ ಮಾನಸಿಕ ಕೂತ್ಕೋಬೇಕಾದ್ರೆ ಅವರ ತಲೆ ಕೂದಲನ್ನ ಕಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೀಹಿ ಕರೆಕ್ಟ್ ಆಗಿ ತಲೆನ ಇಟ್ಕೊಳ್ಳದೆ ತಲೆ ಬಗ್ತಾನೆ ಇರ್ಬೇಕಾದ್ರೆ ಮೀಹಿನು ತಲೆನ ಹಿಡಿದು ಸ್ಟ್ರೈಟ್ ಆಗಿ ಇಟ್ಬಿಟ್ಟು, ಸ್ಟ್ರೈಟ್ ಆಗಿ ಇಟ್ರೆ ಮಾತ್ರವೇ ನನ್ನಿಂದ ಕರೆಕ್ಟ್ ಆಗಿ ಕಟ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ, ಅಪ್ಪ ಸ್ವಲ್ಪ ಹೊತ್ತು ಅಳ್ಳಾಡದೆ ಕೂತ್ಕೊಳ್ಳಿ ಅಪ್ಪ, ಅಮ್ಮ ನಿಮಗೆ ಸೂಪರ್ ಆಗಿ ಹೇರ್ ಕಟ್ ಮಾಡಿ ಕೊಡ್ತಾರೆ.
ಅದೇ ಚೆನ್ನಾಗಿ ಗೊತ್ತಾಗ್ತಿದೆಯಲ್ಲಮ್ಮ. ಹೌದು ಮಿಹಿ, ನಿಮಗೆ ಹೇಗೆ ಇಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡೋದಕ್ಕೆ ಗೊತ್ತಿದೆ? ಯಾಕೆಂದ್ರೆ ನನಗೆ ತುಂಬಾ ದಿನಗಳಾಗಿ ಒಂದು ಸಲೂನ್ ಅನ್ನ ಶುರು ಮಾಡ್ಬೇಕು ಅಂತಾನೆ ಆಸೆ. ಇವಾಗ ಪಕ್ಕವಾಗಿ ಮಾಡ್ಬಿಟ್ಟೆ ಅಂತ ಮ್ಯಾನ್ಸಿಕ್ಗೆ ಹೇರ್ ಕಟ್ ಅನ್ನ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಅವರು ಎದ್ದು ಹೋಗಿ ತಲೆನೆಲ್ಲ ವಾಶ್ ಮಾಡ್ಕೋಬಿಟ್ಟು ನಂತರ ಎಲ್ಲರೂ ಒಟ್ಟಿಗೆ ಸೇರಿ ಬೈಕ್ ಅಲ್ಲಿ ಟೌನ್ ಗೆ ಹೋಗ್ತಾರೆ. ಮೂವರಿಗೆ ತುಂಬಾನೇ ಖುಷಿಯಾಗಿ ಹೋಗ್ತಿರ್ತಾರೆ. ಅದ್ರಲ್ಲೂ ನಮ್ಮ ಮಿಹಿ ಈ ರೀತಿ ನ್ಯಾಚುರಲ್ ಆದ ಜಾಗದಲ್ಲಿ ಗಾಳಿಯನ್ನ ಅವರು ಬ್ರೀತ್ ಮಾಡಿದ್ದೇ ಇಲ್ಲ. ಅದಕ್ಕಾಗಿನೂ ಏನೋ ಗೊತ್ತಿಲ್ಲ, ತುಂಬಾನೇ ಹ್ಯಾಪಿಯಾಗಿ ಬರ್ತಿರ್ತಾರೆ ಬ್ರೀತ್ ಮಾಡಿ. ನಂತರ ಅಂಗಡಿಗೆ ಹೋಗಿ ಡ್ರೆಸ್ಸಸ್ ಅನ್ನ ತಗೋತಾರೆ. ರೆಸ್ಟೋರೆಂಟ್ ಅಲ್ಲಿ ಯಾನಾಗೆ ಐಸ್ ಕ್ರೀಮ್ ನೆಲ್ಲ ತಿನ್ನಿಸ್ಕೊಡ್ತಾರೆ ಮಿಹಿ. ಮಾನಸಿಕವೇ ಜ್ಯೂಸ್ ಅನ್ನೆಲ್ಲ ತಕ್ಕೊಟ್ಟು ಎಲ್ಲರೂ ತಿನ್ಕೋತಿರ್ತಾರೆ. ಇವ್ರುಗಳು ಈ ರೀತಿ ಖುಷಿಯಾಗಿ ಊಟ ಮಾಡ್ತಿರ್ಬೇಕಾದ್ರೆ ಆ ಕಡೆ ದಾರಿಲಿ ಬರ್ತಾ ಇದ್ದ ಓನರ್ ಆಂಟಿ ನೋಡ್ತಾಳೆ. ಅದು ಮಾತ್ರ ಇಲ್ಲ, ಆವಾಗ ಕರೆಕ್ಟ್ ಆಗಿ ಒಂದು ಪೊಲೀಸ್ ಕಾರ್ ಕೂಡ ಆ ಜಾಗಕ್ಕೆ ಬರುತ್ತೆ. ಅದರಲ್ಲಿ ಇರುವ ಪೊಲೀಸ್ ಆಫೀಸರು ನಮ್ಮ ಮಾನಸಿಕ ಅವರ ಗ್ರಾಮವನ್ನು ಸೇರಿದವ್ರೆ. ಟೌನ್ ಅಲ್ಲಿ ಇವಾಗ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಈ ಓನರ್ ಆಂಟಿಯನ್ನ ನೋಡಿ, ಏನಮ್ಮ ನಿಮ್ಮ ಬಿಸ್ನೆಸ್ ಎಲ್ಲ ಇವಾಗ ಹೇಗೆ ರನ್ ಆಗ್ತಿದೆ? ಹೇಗೆ ಚೆನ್ನಾಗಿ ರನ್ ಆಗುತ್ತೆ, ಇದೀಗ ಒಂದು ಹುಡುಗಿನ ನೋಡಿ ಅಲ್ಲಿ ಖುಷಿಯಾಗಿರ್ತಿದ್ದಾಳೆ ಅಂತ ಹೇಳಿ ಮಾನಸಿಕ ಜೊತೆಗೆ ಇರ್ತಾ ಇರುವ ನಮ್ಮ ಮಿಹಿಯನ್ನು ತೋರಿಸಬೇಕಾದ್ರೆ ನಮ್ಮ ಮಿಹಿಯನ್ನ ಮಾನಸಿಕ ಅವರ ಹೆಂಡತಿಯಾಗಿನೇ ಆ ವಿಲೇಜ್ ಅಲ್ಲಿ ಎಲ್ಲರಿಗೂ ಗೊತ್ತು. ತಕ್ಷಣ ಪೊಲೀಸ್ ಆಫೀಸರ್ ಕಾರನ್ನ ಬಿಟ್ಟು ಇಳಿದು, ನೀವು ಆ ರೀತಿ ಎಲ್ಲ ಮಾನಸಿಕ ಅವರ ಹೆಂಡತಿ ಬಗ್ಗೆ ಮಾತಾಡಬೇಡಿ, ಅವರು ಆ ರೀತಿಯ ಕೆಲಸವನ್ನೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಜಗಳಕ್ಕೆ ಹೋಗ್ತಾರೆ. ಯೋ ಆಫೀಸರು, ನಂಬುದ್ರೆ ನಂಬು, ಇಲ್ಲಾಂದ್ರೆ ಹೋಗಯ್ಯ ಅಂತ ಓನರ್ ಆಟಿ ಒಂದ್ ರೀತಿ ದಿಮಾಕಿಂದ ಮಾತಾಡಿ ಹೋಗ್ತಾರೆ. ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇವ್ರುಗಳು ಕೂತು ಊಟ ಮಾಡ್ತಿರ್ಬೇಕಾದ್ರೆ ಸ್ಕೂಲ್ ಮಕ್ಕಳೆಲ್ಲ ರೋಡ್ ಅನ್ನ ಕ್ರಾಸ್ ಮಾಡಿ ಇವ್ರುಗಳನ್ನ ದಾಟಿ ಹೋಗ್ತಿರ್ತಾರೆ. ಅದನ್ನ ನೋಡುವ ಯಾನ, ಅಪ್ಪ ನಾನುವೇ ಇವ್ರುಗಳ ರೀತಿನೇ ಬೇಗನೆ ಸ್ಕೂಲಿಗೆ ಹೋಗ್ಬೇಕು ಅಪ್ಪ, ಈಗ್ಲೇ ಹೋಗ್ಬೇಕು, ಪ್ಲೀಸ್ ನನ್ನನ್ನು ಈಗ್ಲೇ ಕರ್ಕೊಂಡು ಹೋಗಿ ಅಪ್ಪ ಅಂತ ಹೇಳ್ಬೇಕಾದ್ರೆ, ಅದು ಯಾನ, ಇವಾಗ ನಿನ್ನ ಕೈಲಿ ಸ್ಕೂಲ್ಗೆ ಹೋಗೋದಕ್ಕೆ ಆಗೋದಿಲ್ಲ ಮಗಳೇ, ಇನ್ನ ಒಂದು ವಾರದಲ್ಲಿ ನೀನು ಖಂಡಿತ ಸ್ಕೂಲ್ಗೆ ಹೋಗ್ಬಿಡ್ತೀಯಾ, ಆಯ್ತಾ, ಅರ್ಥ ಆಯ್ತಾ ಅಂತ ಹೇಳಿ ಮತ್ತೆ ಅವರ ಮನೆಗೆ ಬಂದ್ಬಿಡ್ತಾರೆ. ಯಾನ ಇವಾಗ ಮಲ್ಗಾಯ್ತು, ನಿದ್ದೆ ಮಾಡ್ಬಿಟ್ಲು. ಸೊ ಅವಳನ್ನ ಮಲ್ಗಿಸ್ಕೊಟ್ಬಿಟ್ಟು ಹೊರಗಡೆ ಬಂದು ನಮ್ಮ ಮಾನಸಿಕ ಮಿಹಿ ಹತ್ರ, ಇವತ್ತು ರಾತ್ರಿ ನಾನು ಮನೆಗೆ ರಿಟರ್ನ್ ಬರೋದಕ್ಕೆ ತುಂಬಾನೇ ಲೇಟ್ ಆಗುತ್ತೆ, ಯಾಕೆಂದ್ರೆ ಫಾರ್ಮ್ ಹೌಸ್ ಅಲ್ಲಿ ತುಂಬಾನೇ ಕೆಲಸ ಇರ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ಬೇಕಾದ್ರೆ ತಕ್ಷಣವೇ ಮಿಹಿನು, ಯಾನ ಬೇಗನೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಕೇಳ್ಕೊಂಡ್ಲಲ್ಲ ಅಂತ ಕೇಳ್ಬೇಕಾದ್ರೆ, ಹೌದು ಬೇಗನೆ ಅವಳನ್ನ ಸ್ಕೂಲಿಗೆ ಕಳಿಸ್ಕೊಡ್ತೀನಿ ಬೇಗನೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಡ್ತಾರೆ. ನಂತರ ಮಿಹಿ ಮನೇಲಿ ಇರ್ಬೇಕಾದ್ರೆ ಕೆಲವೊಂದು ಬುಕ್ಸ್ ಅನ್ನ ತಗೊಂಡು ನೋಡ್ತಾರೆ. ನೋಡಿದ್ರೆ ಆ ಬುಕ್ ಒಳಗಡೆ ಮ್ಯಾರೇಜ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಆದ ಡಾಕ್ಯುಮೆಂಟ್ಸ್ ಎಲ್ಲವೂ ಅದ್ರ ಒಳಗಡೆ ಇರುತ್ತೆ. ಇವರಿನ್ನ ಸಬ್ಮಿಟ್ ಮಾಡಿರೋದೇ ಇಲ್ಲ, ಯಾಕೆ ಏನು ಅಂತ ಇದನ್ನ ನೋಡುವ ನಮ್ಮ ಮಿಹಿಗೂ ಏನು ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಾಳೆ. ಆಗ್ಲೇನೆ ಮನೆಗೆ ಆ ಪೊಲೀಸ್ ಆಫೀಸರ್ ಬರ್ತಾರೆ. ಮಿಹಿನು ಹೊರಗಡೆ ಬಂದು ಮಾನಸಿಕ ಅವರು ಮನೇಲಿ ಇಲ್ಲ ಅಂತ ಹೇಳ್ತಾರೆ. ನನಗೆ ಅದು ಗೊತ್ತು, ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಮಾತಾಡೋದಕ್ಕೇನೆ ಬಂದಿದ್ದು. ಟೌನ್ ಅಲ್ಲಿ ನೀವು ಬಾರಲ್ಲಿ ಕೆಲಸ ಮಾಡಿದ್ರಾ ಅಂತ ಆಫೀಸರ್ ಕ್ವಶನ್ ಮಾಡಿದ ತಕ್ಷಣವೇ ನಮ್ಮ ಮಿಹಿ ಒಂದು ರೀತಿ ಬೇಜಾರಾಗೋಗ್ತಾಳೆ. ಅವಳ ಮನಸ್ಸು ನೊಂದೋಗ್ತಿರುತ್ತೆ. ಯಾಕೆಂದ್ರೆ ಟೌನ್ ಅಲ್ಲಿ ಈ ಹುಡುಗಿ ಚೀಪ್ ಆದವಳು ಅಂತ ಇವಳನ್ನ ಒಂದ್ ರೀತಿ ಟ್ರೀಟ್ ಮಾಡಿರ್ತಾಳೆ. ರೋಡ್ ಅಲ್ಲಿನೇ ಹಾಕಿ ಹೊಡೆದಿರ್ತಾರೆ. ಆದ್ರೆ ಈ ಗ್ರಾಮದಲ್ಲಿ ಇವಳ ಬಗ್ಗೆ ಯಾರಿಗೂ ಏನುವೇ ಗೊತ್ತಿಲ್ಲ. ಒಂದು ನಾರ್ಮಲ್ ಆದ ಹೆಂಗಸಾಗಿರ್ತಿದ್ದಾಳೆ, ಯಾನಾಗಿ ಅಮ್ಮವಾಗಿರ್ತಿದ್ದಾಳೆ. ಆದ್ರಿಂದ ಈ ಊರಲ್ಲಿ ಇವಳಿಗೆ ತುಂಬಾನೇ ರೆಸ್ಪೆಕ್ಟ್ ಜಾಸ್ತಿ, ಎಲ್ಲರೂ ಇವಳ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ. ಆದ್ರೆ ಇವಾಗ ಇವರು ಅದ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿದ ತಕ್ಷಣವೇ ಈ ಊರಲ್ಲೂ ಎಲ್ಲರಿಗೂ ವಿಷಯ ಗೊತ್ತಾಗ್ಬಿಡ್ತೋ ಅಂತ ಇವರಿಗೆ ಒಂದ್ ರೀತಿ ಫೀಲ್ ಆಗ್ತಿರುತ್ತೆ. ಸೊ ತಕ್ಷಣವೇ ಈ ಜಾಗವನ್ನ ಖಾಲಿ ಮಾಡ್ಬೇಕು ಅಂತ ಅನ್ಕೋತಾರೆ. ಈ ಕಡೆ ಫಾರ್ಮ್ ಹೌಸ್ ಅಲ್ಲೂ ನಮ್ಮ ಮಾನಸಿಕ ಕೆಲಸ ಮಾಡ್ತಿದ್ದಾರೆ ಅಲ್ವಾ, ಅಲ್ಲಿ ಒಂದು ಹಂದಿ ಮರಿ ಹಾಕಿರುತ್ತೆ. ಆದ್ರಿಂದಾನೇ ಅವರಿಗೆ ಲೇಟು. ಜೊತೆಗೆ ಅವರ ಮನಸ್ಸಲ್ಲೂ ತುಂಬಾನೇ ಕಷ್ಟಗಳು ಇರ್ತಿದೆ ಅನ್ಸುತ್ತೆ. ಸೊ ಬಾಸ್ ಫುಲ್ ಎಣ್ಣೆ ಹೊಡೆದ್ಬಿಟ್ಟು ರೋಡ್ ಸೈಡ್ ಅಲ್ಲಿ ಇರುವ ಗಿಡಗಳನ್ನೆಲ್ಲ, ಹೂವುಗಳನ್ನೆಲ್ಲ ಕಿತ್ಕೊಂಡ್ ಬಂದು ಡೈರೆಕ್ಟ್ ಆಗಿ ಮನೆಗೆ ಬರ್ತಾರೆ. ಮಿಹಿ, ನಾನು ಮಾತಾಡೋದು ಕೇಳಿಸ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಒಳಗಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಓ ಮಲ್ಗ್ಬಿಟ್ಟ, ನಿಜವನ್ನು ಹೇಳ್ಬೇಕು ಅಂದ್ರೆ ನಿನ್ನ ಹತ್ರ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಯಾಕೆಂದ್ರೆ ನೀನು ಬಂದ ಮೇಲೆ ನನ್ನ ಮಗಳು ಅಷ್ಟು ನಗಾಡ್ತಿದ್ದಾಳೆ, ಅಷ್ಟು ಖುಷಿಯಾಗಿರ್ತಿದ್ದಾಳೆ. ಮತ್ತೆ ನೀನು ಕೂಡ ನಿನ್ನ ಲೈಫ್ ಅಲ್ಲಿ ತುಂಬಾನೇ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀಯ. ಆದ್ರೆ ಕೊನೆವರೆಗೂ ನಿನ್ನ ಲೈಫ್ ಅಲ್ಲಿ ಆ ತಪ್ಪಿನ ಜೊತೆಗೆ ನೀನು ಬದುಕಬೇಕು ಅಂತ ಯಾವುದೇ ರೀತಿಯ ಅವಶ್ಯಕತೆನೂ ಇಲ್ಲ. ನೀನು ಅಪ್ಪಮ್ಮ ಇಲ್ಲದೆ ಲೋನ್ಲಿಯಾಗಿ ಬದುಕಿರುವ ಹುಡುಗಿ. ನಿನಗಾಗಿ ಇವಾಗ ನಾನು ಮತ್ತೆ ನಿನ್ನ ಮಗಳು ಯಾನಾಗಿ ಇರ್ತಿದೀವಿ. ಸುಮ್ನೆ ಸರ್ಟಿಫಿಕೇಟ್ ಗಾಗಿ ಮಾತ್ರ ನೀನು ಯಾನಲ್ಲಿಗೆ ಅಮ್ಮನಾಗಿ ಇರಬೇಕು ಅಂತ ನನಗೆ ಇಷ್ಟ ಆಗ್ತಿಲ್ಲ. ಅದಕ್ಕಾಗಿ ನಾವು ಡಾಕ್ಯುಮೆಂಟ್ಸ್ ಯಾವುದನ್ನು ನಾನು ಸಬ್ಮಿಟ್ ಮಾಡ್ಲೇ ಇಲ್ಲ. ನೀನು ಯಾವಾಗ್ಲೂ ಇಲ್ಲೇನೆ ಇರಬೇಕು, ನನ್ನ ಮಗಳು ಯಾನಲ್ಲಿಗೆ ಅಮ್ಮವಾಗಿ ಲೈಫ್ ಲಾಂಗ್ ನೀನು ಇಲ್ಲೇನೆ ಇರಬೇಕು, ಅದೇನೇ ನನ್ನ ಆಸೆ ಅಂತ ಫುಲ್ ಎಣ್ಣೆ ಏಟು ನಿಶೆಯಲ್ಲಿ ಬಾಸ್ ಮಾತಾಡ್ತಿದ್ದಾರೆ. ಎಲ್ಲವನ್ನೂ ಹೇಳ್ಬಿಡ್ತಿದ್ದಾರೆ ಅವರ ಮನಸ್ಸಲ್ಲಿ ಇರೋದನ್ನ. ಅದು ನಮ್ಮ ಮಿಹಿ ಮಲ್ಗಿ ನಿದ್ದೆ ಮಾಡ್ಬಿಟ್ಟಿರ್ತಾಳೆ ಅಂತ ಅನ್ಕೊಂಡು. ಆದ್ರೆ ಒಳಗಡೆ ನೋಡಿದ್ರೆ ನಮ್ಮ ಮಿಹಿ ಎಚ್ಚರವಾಗಿನೇ ಇರ್ತಾಳೆ. ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡಿ ಬ್ಯಾಗ್ ಅನ್ನ ಕೂಡ ಹತ್ರನೇ ಇಟ್ಟಿರ್ತಾಳೆ. ಆದ್ರೆ ಇವಾಗ ಮಾನಸಿಕ ಮಾತಾಡಿರೋದು ಎಲ್ಲವನ್ನು ಕೇಳ್ಬಿಟ್ಟು ಅವಳಿಗೆ ಮನಸ್ಸಿಗೆ ಒಂದು ರೀತಿ ಆಗ್ತಿರುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಮಾನಸಿಕ ಹತ್ರ ಯಾನ ಓಡಿ ಬಂದು, ಅಪ್ಪ ಅಪ್ಪ ಅಮ್ಮಗೆ ಹುಷಾರಿಲ್ಲ ಅಂತ ಹೇಳ್ಬೇಕಾದ್ರೆ ಮಾನಸಿಕವೇ ಓಡಿ ಬಂದು ಮಿಹಿಯನ್ನ ಟಚ್ ಮಾಡಿ ಚೆಕ್ ಮಾಡಿ ನೋಡಿದ್ರೆ ಮೈ ಬಿಸಿಯಾಗಿರುತ್ತೆ. ಆದ್ರಿಂದ ಮಾನಸಿಕೋ, ಸರಿ ನಾನು ಟೌನ್ಗೆ ಹೋಗಿದ್ದು ಮೆಡಿಸಿನ್ಸ್ ಅನ್ನ ತಗೊಂಡ್ ಬರ್ತೀನಿ, ಅಲ್ಲಿವರೆಗೂ ನೀನು ಅಮ್ಮನನ್ನ ಜೋಪಾನವಾಗಿ ನೋಡ್ಕೋಬೇಕು ಆಯ್ತಾ ಅಂತ ಯಾನಳಿಗೆ ಹೇಳ್ಬಿಟ್ಟು ಇವರು ಬೇಗವಾಗಿ ಗಾಡಿಯನ್ನ ತಗೊಂಡು ಟೌನ್ಗೆ ಹೊರಡ್ತಾರೆ. ಅದೇ ತರ ಇಲ್ಲಿ ನಮ್ಮ ಪುಟ್ಟ ಹುಡುಗಿ ಯಾನ ಮಲ್ಗಿರುವ ನಮ್ಮ ಮಿಹಿಗೆ ತಲೆಗೆ ತಣ್ಣೀರ್ ಬಟ್ಟೆಯನ್ನ ಹಾಕಿಕೊಟ್ಟು, ಅಮ್ಮ ನನಗೆ ಹುಷಾರಿಲ್ಲ ಅಂದ್ರೆ ಅಪ್ಪ ನನಗೆ ಕತೆ ಹೇಳ್ತಾರೆ, ಈ ರೀತಿನೇ ಮಾಡ್ಕೊಡ್ತಾರೆ, ನಾನುವೇ ನಿಮಗೆ ಇವಾಗ ಒಂದು ಕತೆನ ಹೇಳ ಅಂತ ಹೇಳಿ ಒಂದು ಬುಕ್ ಅನ್ನ ತಂದಿಟ್ಟು ಒಂದು ದಿನ ಒಂದು ಕಾಡಲ್ಲಿ ಜೋರಾಗಿ ಬೆಂಕಿ ಹಿಡ್ಕೊತ್ತಂತೆ. ಎಲ್ಲ ಅನಿಮಲ್ಸ್ ಹೆದರಿ ಬೆದರಿ ಅಲ್ಲಿಂದ ಓಡಿ ಹೋಗ್ತಿತ್ತಂತೆ. ಆವಾಗ ಒಂದು ಅಮ್ಮ ಪಕ್ಷಿ ಅದರ 3 ಪುಟ್ಟ ಮರಿಗಳನ್ನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಂತೆ. ಆದ್ರೆ ಅಮ್ಮ ಪಕ್ಷಿಯಿಂದ ಒಂದು ಮರಿಯನ್ನ ಮಾತ್ರವೇ ಕಾಪಾಡೋದಕ್ಕೆ ಆಗುತ್ತಂತೆ.
ಯಾಕೆಂದ್ರೆ ಮಿಕ್ಕಿರೋದನ್ನ ಕಾಪಾಡೋಷ್ಟ್ರಲ್ಲಿ ಬೆಂಕಿ ಫುಲ್ ಹರಡ್ಬಿಡುತ್ತಂತೆ. ಸೊ ಅಮ್ಮ ಪಕ್ಷಿ ಏನ್ ಮಾಡ್ತು ಅಂದ್ರೆ ಅದರ ವಿಂಗ್ಸ್ ಅನ್ನ ಯೂಸ್ ಮಾಡಿ ಅದರ ಮರಿಗಳನ್ನ ಕವರ್ ಮಾಡಿ ಪ್ರೊಟೆಕ್ಟ್ ಮಾಡ್ತಂತೆ. ಹೊರಗಡೆ ಜೋರು ಬೆಂಕಿ ಅಂತೆ ತುಂಬಾನೇ ಬಿಸಿಯಾಗಿರ್ತಿತ್ತಂತೆ. ಆದ್ರೂ ಆ ಅಮ್ಮ ಪಕ್ಷಿ ತನ್ನ ಮರಿಗಳಿಗಾಗಿ ಅಲ್ಲಿಂದ ಹೋಗೋದನ್ನ ಬಿಟ್ಟು ಆ ನೋವನ್ನು ತಡ್ಕೊಂಡು ತನ್ನ ಮರಿಗಳನ್ನ ಪ್ರೊಟೆಕ್ಟ್ ಮಾಡ್ತಂತೆ. ಅಮ್ಮ ಅವರ ರೆಕ್ಕೆ ಮಧ್ಯದಲ್ಲಿ ಇರ್ತಾ ಇರುವ ಮರಿಗಳು ಕೂಡ ಅಮ್ಮ ನಮ್ಮ ಜೊತೆನೆ ಇರ್ತಿದ್ದಾರೆ ಅನ್ನೋ ಧೈರ್ಯದಲ್ಲಿ ಸೇಫ್ ಆಗಿರ್ತಿತ್ತಂತೆ. ಅಂತ ಈ ಮಗು ಆ ಕಥೆನ ಹೇಳ್ಬೇಕಾದ್ರೆ ನಮ್ಮ ಮೀಹಿ ಹಾಗೆ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾರೆ. ತಕ್ಷಣವೇ ಪುಟ್ಟ ಮಗು ಯಾನೋನು ಅಮ್ಮ ಏನಾಯ್ತಮ್ಮ ಯಾಕಮ್ಮ ಅಳ್ತಿದ್ದೀರಾ, ಇದು ಬರೀ ಕತೆ ಅಷ್ಟೇನೆ ಅಮ್ಮ, ಅದ್ರ ನಂತರ ಏನಾಗುತ್ತೆ ಗೊತ್ತಾ, ಸಡನ್ ಆಗಿ ಮಳೆ ಬಂದು ಬೆಂಕಿ ಎಲ್ಲ ಆಫ್ ಆಗ್ಬಿಡುತ್ತೆ ಅಮ್ಮ. ಆಮೇಲೆ ಅಮ್ಮ ಪಕ್ಷಿ ಮತ್ತೆ ಅದರ ಮರಿ ಎಲ್ಲರೂ ತುಂಬಾನೇ ಹ್ಯಾಪಿ ಆಗಿರ್ತಿದ್ರು ಅಮ್ಮ, ನೀವು ಏನಕ್ಕೂ ವರಿ ಪಡ್ಬೇಡಿ, ಇರಿ ನಾನು ನಿಮಗೆ ಕುಡಿಯೋದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ತರ್ತೀನಿ ಅಂತ ಹೇಳಿ ಆ ಮಗು ಅಲ್ಲಿಂದ ಹೋಗ್ಬೇಕಾದ್ರೆ ಈ ಕಡೆ ನಮ್ಮ ಮೀಹಿ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾರೆ. ನೆನ್ನೆ ರಾತ್ರಿ ನಮ್ಮ ಮಾನಸಿಕ ಇವರಿಗಾಗಿ ಹೂಗಳನ್ನೆಲ್ಲ ತಂದಿದ್ರಲ್ವಾ ಅದನ್ನೆಲ್ಲ ನೋಡ್ತಾರೆ ಇವಾಗ ಮೀಹಿ. ಈ ಕಡೆ ನಮ್ಮ ಮಾನಸಿಕ ಟೌನ್ ಅಲ್ಲಿ ಮೆಡಿಸಿನ್ಸ್ ಅನ್ನೆಲ್ಲ ತಗೊಂಡು ಹೊರಗಡೆ ಬರ್ಬೇಕಾದ್ರೆ ಆ ಪೊಲೀಸ್ ಆಫೀಸರ್ ನಮ್ಮ ಮಾನಸಿಕನ ನೋಡ್ಬಿಟ್ಟು, ಏನು ಮಾನಸಿಕ ಯಾನಲಿಗೆ ಹುಷಾರಿಲ್ವಾ, ಇಲ್ಲ ಇಲ್ಲ ಯಾನ ಅವರ ಅಮ್ಮನಿಗೇನೆ ಹುಷಾರಿಲ್ಲ, ನೆನೆ ರಾತ್ರಿ ನಾನು ನೋಡ್ಬೇಕಾದ್ರೆ ಅವಳು ಚೆನ್ನಾಗಿ ತಾನೇ ಇದ್ಲು, ಮತ್ತೆ ಅದು ಮಾತ್ರ ಇಲ್ಲ ನನಗೆ ಎಲ್ಲಾ ವಿಷಯನೂ ಗೊತ್ತು, ಅದಕ್ಕೇನೆ ಡೈರೆಕ್ಟ್ ಆಗಿ ಅವಳ ಹತ್ರ ಎಲ್ಲವನ್ನು ಕೇಳ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ನೋಡಿದ್ರೆ ಪೊಲೀಸ್ ಅವರ ಮೂಗಿಂದ ಬ್ಲಡ್ ಬರ್ತಿರುತ್ತೆ. ಯಾಕೆಂದ್ರೆ ನಮ್ಮ ಮಾನಸಿಕ ಪಟ್ ಅಂತ ಅವನಿಗೆ ಡಿಚ್ಚಿ ಬಿಟ್ಬಿಟ್ಟಿರ್ತಾರೆ, ಆದ್ರಿಂದ ಪೊಲೀಸ್ ಮೂಗು ಹೊಡೆದೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಈ ವಿಷಯದ ಬಗ್ಗೆ ಮಾನಸಿಕ ಹತ್ರ ಫಸ್ಟ್ ಇವನು ಕೇಳ್ಬೇಕಾಗಿತ್ತು, ಅದನ್ನ ಬಿಟ್ಬಿಟ್ಟು ಇವ್ರ ಮನೇಲಿ ಇರ್ಬೇಕಾದ್ರೆ ಡೈರೆಕ್ಟ್ ಆಗಿ ಬಂದು ಮನೇಲಿ ಇವಾಗ ಹೆಂಡತಿಯಾಗಿ ಇರ್ತಾ ಇರುವ ಮೀಹಿ ಹತ್ರ ಹೇಗೆ ಇವನು ಕ್ವಶನ್ ಮಾಡಬಹುದು, ಅದಕ್ಕೇನೆ ಟೆನ್ಷನ್ ಆಗಿ ಡಿಚ್ಚಿ ಕೊಟ್ಬಿಟ್ಟು ಬೇಗ ಬೇಗ ಮನೆಗೆ ಹೊರಡ್ತಿದ್ದಾರೆ. ಅಲ್ಲಿ ಮನೆಗೆ ಬಂದು ನೋಡಿದ್ರೆ ಮನೇಲಿ ಯಾನ ಮಾತ್ರವೇ ಇರ್ತಿದ್ದವಳೆ. ಅಪ್ಪ ಅಪ್ಪ ಅಮ್ಮ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ, ನೀನು ಏನಕ್ಕೂ ವರಿ ಪಡ್ಬೇಡ, ನಾನು ಹೋಗಿ ಅಮ್ಮನನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇವರು ಬೇಗನೆ ಓಡಿ ಹೋಗ್ಬೇಕಾದ್ರೇನೆ ರೋಡ್ ಅಲ್ಲಿ ಬ್ಯಾಗ್ ಜೊತೆಗೆ ನಮ್ಮ ಮೀಹಿ ನಡೆದು ಹೋಗ್ತಿರ್ತಾರೆ. ಇವರುವೆ ಬೇಗನೆ ಓಡಿ ಹೋಗಿ ಮೀಹಿ ಕೈಯನ್ನ ಹಿಡಿದು ಎಳ್ದು, ನೀನು ಏನಕ್ಕಾಗಿ ಇಲ್ಲಿಂದ ಹೊರಟೋಗ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಆ ಪೊಲೀಸ್ ಏನಾದ್ರು ಹೇಳಿದ್ನಾ, ಇಲ್ಲಿ ನೋಡು ಆ ಓನರ್ ಆಂಟಿನೇ ನೀನು ಖುಷಿಯಾಗಿರೋದನ್ನ ನೋಡಿ ತಡ್ಕೊಳಕ್ಕೆ ಆಗದೆ ಹೊಟ್ಟೆ ಊರ್ಕೊಂಡು ಪೊಲೀಸ್ ಹತ್ರ ಎಲ್ಲ ವಿಷಯವನ್ನು ಹೇಳಿರೋದು, ಆದ್ರೆ ನಾನು ಸುಮ್ನೆ ಬಿಟ್ಬಿಡ್ತೀನ, ಅವನ ಮೂಗಿಗೆ ಡಿಚ್ಚಿ ಕೊಟ್ಬಿಟ್ಟೆ ನಾನು ಬಂದಿದ್ದೀನಿ, ನೀನು ಏನಕ್ಕೂ ವರಿ ಪಡ್ಬೇಡ, ಬಾ ನನ್ನ ಜೊತೆ ನಾವು ಮನೆಗೆ ಹೋಗೋಣ ಅಂತ ಕರಿಬೇಕಾದ್ರೆ ಆವಾಗ ನಮ್ಮ ಮೀಹಿ ಕಣ್ಣಲ್ಲಿ ನೀರ್ ಕಚ್ಕೊಬಿಟ್ಟು, ಎಲ್ಲದಕ್ಕೂ ಕಾರಣ ನೀನೇನೆ, ನಾನು ಇಷ್ಟು ದಿನಗಳಾಗಿ ಆ ಕೆಟ್ಟ ಕೆಲಸವನ್ನೇ ಆ ಬಾರಲ್ಲಿ ಮಾಡಿ ಬರ್ತಿದ್ದೆ, ಆದ್ರೆ ಯಾವತ್ತೂ ನಾವು ಇಂತಹ ಕೆಲಸವನ್ನ ಮಾಡ್ತಿದೀವಲ್ಲ ಅಂತ ನಾನು ಅನ್ಕೊಂಡಿದ್ದೇ ಇಲ್ಲ, ಇನ್ನ ಹೇಳ್ಬೇಕು ಅಂದ್ರೆ ಅದು ಒಂದು ಕೆಟ್ಟ ಕೆಲಸ ಅಂತ ಕೂಡ ನನಗೆ ಯಾವತ್ತೂ ಅನ್ಸಿರ್ಲಿಲ್ಲ, ಆದ್ರೆ ನೀನು ನಿನ್ನ ಮನೆಗೆ ನನ್ನ ಕರ್ಕೊಂಡ್ ಬಂದು ಇಟ್ಟು ನೀನು ನಿನ್ನ ಮಗಳು ಚೇಂಜ್ ಮಾಡಿ ಪ್ರೀತಿಯನ್ನ ತೋರಿಸಿ ನಾನು ಇಷ್ಟು ದಿನಗಳಾಗಿ ಮಾಡ್ತಿದ್ದು ಎಷ್ಟು ದೊಡ್ಡ ತಪ್ಪು ಅನ್ನೋದನ್ನ ಅರ್ಥ ಮಾಡಿಸ್ಬಿಟ್ರಿ, ನಾನು ಮಾಡ್ತಿದ್ದು ಎಷ್ಟು ಕೆಟ್ಟ ಕೆಲಸ ಅಂತ ಇವಾಗ್ಲೇನೆ ನನಗೆ ಗೊತ್ತಾಗ್ತಿದೆ, ನನ್ನಿಂದ ಈ ಗಿಲ್ಟಿ ಫೀಲ್ ಜೊತೆಗೇನೆ ನಿಮ್ಮ ಜೊತೆ ಖಂಡಿತ ಇರೋದಕ್ಕೆ ಆಗೋದೇ ಇಲ್ಲ, ಪ್ಲೀಸ್ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅವ್ರು ಹೊರಡ್ಬೇಕಾದ್ರೆ ಮಾನಸಿಕ್ ಫಟ್ ಅಂತ ಮೀಹಿ ಅವರ ಕೈಯನ್ನ ಹಿಡ್ದು, ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು ಎಲ್ಲಿಗೆ ಹೋಗ್ತೀಯಾ, ಇದೇನೇ ನಿನ್ನ ಮನೆ, ಇದೇನೇ ನಿನ್ನ ಊರು, ನಾವೇನೇ ನಿನ್ನ ಫ್ಯಾಮಿಲಿ, ಪ್ಲೀಸ್ ನಮ್ಮ ಮನೆಗೆ ಬಾ ಅಂತ ಕರೀತಾರೆ. ಆದ್ರೆ ಮೀಹಿ ಅವಳ ಮನಸ್ಸೊಳಗಡೆ ಇರ್ತಾ ಇರುವ ಆ ಗಿಲ್ಟ್ ಹೋಗೋದಕ್ಕೆ ಬಿಡ್ತಿಲ್ಲ, ಸುಮ್ನೆ ಮರ್ಯಾದಿಂದ ನನ್ನ ಕೈಯನ್ನ ಬಿಡು, ನಾನು ಇಲ್ಲಿಂದ ಹೋಗ್ಬೇಕು ಅಂತ ಒಂದ್ ರೀತಿ ಮಾತಾಡ್ಬಿಡ್ತಾವಳ. ಸೊ ಮಾನಸಿಕಿಂದ ಏನನ್ನು ಮಾಡೋದಕ್ಕೆ ಆಗ್ತಿಲ್ಲ, ಕೈಯನ್ನ ಬಿಟ್ಬಿಡ್ತಾರೆ. ಮೀಹಿನು ಹಾಗೆ ಅಲ್ಲಿಂದ ನಡೆದು ಹೋಗ್ಬಿಡ್ತಾರೆ. ಹಾಗೆ ದಿನಗಳು ಕಳೆಯುತ್ತೆ. ಒಂದು ದಿನ ಜೋರಾಗಿ ಮಳೆ ಬರ್ತಿರುತ್ತೆ. ಆ ಮಳೆಯಲ್ಲಿ ಛತ್ರಿನ ಹಿಡ್ಕೊಂಡು ಯಾನಲನ್ನ ಕರ್ಕೊಂಡು ನಮ್ಮ ಮಾನಸಿಕ ನಡೆದು ಬರ್ತಿರ್ತಾರೆ. ಅಪ್ಪ ಅಮ್ಮ ಮತ್ತೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದಾರಲ್ಲಪ್ಪ, ಮತ್ತೆ ಯಾವಾಗಪ್ಪ ರಿಟರ್ನ್ ಬರ್ತಾರೆ, ಅದಮ್ಮ ಅಮ್ಮ ಬೇಗನೆ ಬರ್ತಾರೆ, ನೀನು ಏನಕ್ಕೂ ವರಿ ಪಡ್ಬೇಡ, ಮತ್ತೆ ನಿನ್ನ ಸ್ಕೂಲ್ಗೆ ಜಾಯಿನ್ ಮಾಡಿ ಕೊಡೋದಕ್ಕಾಗ್ಲಿಲ್ಲ ಅಮ್ಮ, ನನ್ನನ್ನ ಕ್ಷಮಿಸ್ಬಿಡು, ಪರವಾಗಿಲ್ಲಪ್ಪ, ನಿಜವಾಗ್ಲೂ ನಿನಗೆ ಬೇಜಾರಿಲ್ವಮ್ಮ, ಅದು ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ದೆಪ್ಪ, ನನಗೆ ಬೇಜಾರಾಗ್ತಿದೆ, ಮತ್ತೆ ಯಾಕಮ್ಮ ಅವಾಗ್ಲೇ ನೀನು ಇಲ್ಲ ಅಂತ ಹೇಳಿದ್ದು, ಯಾಕೆಂದ್ರೆ ನೀವು ತುಂಬಾನೇ ಬೇಜಾರಾಗ್ತಿರಲ್ಲಪ್ಪ, ಮತ್ತೆ ಯಾಕಮ್ಮ ನೀನು ಅಪ್ಸೆಟ್ ಆಗಿರ್ತಿದೀನಿ ಅಂತ ಒಪ್ಕೊಂಡೆ, ಯಾಕೆಂದ್ರೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದಲ್ಲಪ್ಪ, ಸುಳ್ಳು ಹೇಳಿದ್ರು ಅದು ನಿಮಗೆ ಬೇಜಾರ್ ಕೊಡುತ್ತಲ್ಲಪ್ಪ ಅಂತ ಮಗು ಹೇಳ್ಬೇಕಾದ್ರೆ ಇದನ್ನ ಕೇಳಿ ಮಾನಸಿಕ್ಗೆ ಒಂದ್ ರೀತಿ ಆಗ್ತಿರುತ್ತೆ. ಯಾಕೆಂದ್ರೆ ಇವರು ಅವರ ಮಗಳ ಹತ್ರ ಸುಳ್ಳನ್ನ ತಾನೇ ಹೇಳ್ತಿದ್ದಾರೆ, ಅವ್ರ ಅಮ್ಮ ರಿಟರ್ನ್ ಬಂದ್ಬಿಡ್ತಾರೆ ಅಂತ. ಇಲ್ಲಿ ನಮ್ಮ ಮೀಹಿ ಮತ್ತೆ ಅವಳ ಹಳೆ ಕೆಲಸವನ್ನೇ ಮಾಡೋದಕ್ಕೆ ಶುರು ಹಚ್ಕೊಬಿಟ್ಟಿದ್ದಾಳೆ. ಅವಾಗ ಮೆಡಿಕಲ್ ಚೆಕ್ಅಪ್ ಗಾಗಿ ಒಂದು ಜಾಗಕ್ಕೆ ಬರ್ಬೇಕಾದ್ರೆ ಮೆಡಿಕಲ್ ಅಲ್ಲಿ ಇರ್ತಾ ಇರುವ ಒಬ್ಬರು ಲೇಡಿ ಅವರ ಮಗಳು ನಮ್ಮ ಮೀಹಿಗೆ ಯಾನ ಒಂದು ಬುಕ್ ಅನ್ನ ಓದಿ ಕಥೆಯನ್ನ ಹೇಳಿದ್ಲಲ್ವಾ, ಆ ಬುಕ್ ಅನ್ನ ಕೂತು ಓದುತ್ತಿರ್ತಾಳೆ. ಫಟ್ ಅಂತ ಆ ಮಗು ಅಳೋದಕ್ಕೆ ಶುರು ಮಾಡ್ಬೇಕಾದ್ರೆ ಆ ಮಗುವಿನ ಅಮ್ಮನು ಓಡಿ ಹೋಗಿ ಆ ಮಗು ಹತ್ರ ಪಕ್ಕಕ್ಕೆ ಕೂತು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ತಕ್ಷಣವೇ ಮೀಹಿನು, ಹೇ ಪಾಪು ಏನಾಯ್ತು, ಆ ಕತೆ ಹಾಗೇನೆ ತುಂಬಾನೇ ಬೇಜಾರ್ ಮಾಡುತ್ತೆ, ಅಳು ಬರೋಂಗಾಗುತ್ತೆ, ಆದ್ರೆ ಕೊನೆಯಲ್ಲಿ ಮಳೆ ಬಿದ್ದು ಬೆಂಕಿ ಎಲ್ಲ ಆಫ್ ಆಗಿ ಅಮ್ಮ ಪಕ್ಷಿ ಮತ್ತೆ ಅದರ ಮರಿ ಪಕ್ಷಿಗಳೆಲ್ಲ ತುಂಬಾನೇ ಹ್ಯಾಪಿಯಾಗಿ ಜಾಲಿಯಾಗಿರ್ತಾರೆ ಅಂತ ಹೇಳ್ಬೇಕಾದ್ರೆ ಆವಾಗ ಪುಟ್ಟ ಮಗು ಹೇಳುತ್ತೆ, ಇಲ್ಲ ಈ ಕಥೆಯಲ್ಲಿ ಆ ಬೆಂಕಿಯಲ್ಲಿ ಸುಟ್ಟು ಅಮ್ಮ ಪಕ್ಷಿ ಸತ್ತೋಗುತ್ತೆ, ತನ್ನ ಮರಿಗಳನ್ನೆಲ್ಲ ಕಾಪಾಡೋದಕ್ಕಾಗಿ ಅದು ಸತ್ತೋಗುತ್ತೆ ಅಂತ ಹೇಳಿ ಮಗು ಅಳೋದಕ್ಕೆ ಶುರು ಮಾಡುತ್ತೆ. ಇದನ್ನ ಕೇಳ್ಬೇಕಾದ್ರೇನೆ ನಮ್ಮ ಮೀಹಿ ಕೂಡ ಅರ್ಥ ಆಗ್ಲಿಕ್ಕೆ ಬರುತ್ತೆ, ನಾವು ತುಂಬಾನೇ ಆ ಕಥೆಯನ್ನ ಕೇಳಿ ಬೇಜಾರಾಗ್ತಿದೀವಿ ಅಂತ ನಮ್ಮನ್ನ ಸಮಾಧಾನ ಮಾಡೋದಕ್ಕಾಗಿನೇ ಆ ಪುಟ್ಟ ಮಗು ಯಾನ ಕಥೆಯನ್ನೇ ಚೇಂಜ್ ಮಾಡಿ ಹೇಳಿದವಳೆ. ಸೊ ನಮ್ಮ ಮನಸ್ಸಿಗೆ ಕಷ್ಟ ಆಗ್ಬಾರ್ದು ಅಂತ ಆ ಮಗು ಆ ಕಥೆನ ಚೇಂಜ್ ಮಾಡಿ ಹೇಳಿದೆ, ಆದ್ರೆ ನಾವು ಬಿಟ್ಬಿಟ್ಟು ಬಂದ್ಬಿಟ್ರೆ ಆ ಮಗು ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ ಅಂತ ಯೋಚನೆ ಮಾಡಿ ಮೀಹಿಗೆ ಒಂದ್ ರೀತಿ ಆಗಿರುತ್ತೆ. ಕಟ್ ಮಾಡಿದ್ರೆ ಈ ಕಡೆ ರಾತ್ರಿ ಆಗುತ್ತೆ. ನಮ್ಮ ಮಾನಸಿಕ ಅವರ ಮಗಳನ್ನ ಮಲಗಿಸ್ತಿರ್ತಾರೆ. ಆವಾಗ ನಮ್ಮ ಯಾನ, ಅಪ್ಪ ನಮ್ಮ ಹಂದಿ ಮರಿ ಡಾಂಗ್ ಸಿಕ್ಕು, ಅವನು ದೊಡ್ಡವನಾಗಿ ಬೆಳ್ಕೊಬಿಟ್ರೆ ಅವನನ್ನ ಕಟ್ ಮಾಡಿ ನೀವು ಸಾಂಬಾರ್ ಇಟ್ಬಿಡ್ತೀರಾ,
ಹಾಗಂತಾನೆ ಎಲ್ಲರೂ ಹೇಳ್ತಿದ್ದಾರೆ ಅಪ್ಪ. ಆ ರೀತಿ ಪ್ಲೀಸ್ ನೀವು ಮಾಡ್ಬೇಡಿ ಅಪ್ಪ, ನೀನು ಏನು ವರಿ ಪಡ್ಬೇಡಮ್ಮ, ಡಾಂಗ್ಸಿಕ್ ಅನ್ನ ನಾನು ಏನು ಮಾಡೋದಿಲ್ಲ, ಸರಿನಾ, ಓಕೆನಾ, ಫಸ್ಟ್ ನೀನು ಇವಾಗ ಮಲ್ಗಿ ನಿದ್ದೆ ಮಾಡು ಅಂತ ಹೇಳ್ಬಿಟ್ಟು ಯಾನಲನ್ನ ಮಲಗಿಸ್ಬಿಟ್ಟು ಕೈಗೆ ಒಂದು ನೋಟ್ಬುಕ್ ಅನ್ನ ತಗೋತಾರೆ. ಅದ್ರಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇರ್ತಿದೆ. ಇದನ್ನ ಅವರು ಸಬ್ಮಿಟ್ ಮಾಡಿರೋದಿಲ್ಲ. ಮಧ್ಯದಲ್ಲಿ ನಮ್ಮ ಮೀಹಿ ಕೂಡ ಇದನ್ನ ತಗೊಂಡು ನೋಡಿರ್ತಾರೆ. ಇದನ್ನ ಇವಾಗ ಇವರು ತಗೊಂಡು ನೋಡ್ಬೇಕಾದ್ರೆ ಡೇಟ್ ಆಫ್ ಬರ್ತ್ ಇರ್ತಿದ್ದ ಜಾಗದಲ್ಲಿ ಆಲ್ರೆಡಿ ಇರ್ತಿದ್ದ ಡೇಟ್ ಅನ್ನ ಅಳ್ಸಾಕ್ಬಿಟ್ಟು ಇವಾಗ ಹೊಸದಾಗಿ ಒಂದು ಡೇಟ್ ಬರ್ದಿರುತ್ತೆ. ಸೊ ನಮ್ಮ ಮೀಹಿ ಆಲ್ರೆಡಿ ಒಂದು ಸುಳ್ಳಾದ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಲ್ವಾ, ಆದ್ರೆ ಇವಾಗ ಇನ್ ಮುಂದೆ ಇವ್ರ ಜೊತೆನೆ ಇರ್ಬೇಕು ಅಂತ ನಿಜವಾದ ಇನ್ಫಾರ್ಮೇಶನ್ ಅನ್ನು ಬರ್ದಿದ್ದಾರೆ. ಮಧ್ಯದಲ್ಲಿ ಆ ಪೊಲೀಸ್ ಆಫೀಸರ್ ಬಂದು ಕತೆಗಳನ್ನ ಹೇಳಿದ್ರಿಂದಾನೆ ಅವರು ತುಂಬಾನೇ ಗಿಲ್ಟ್ ಫೀಲ್ ಆಗಿ ಇಲ್ಲಿಂದ ಹೋಗ್ಬಿಟ್ಟಿರೋದು. ಈ ವಿಷಯವನ್ನ ಮಾನಸಿಕ ಅರ್ಥ ಮಾಡ್ಕೋತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಯಾನ ಅಕ್ಕ ಅಂಗಡಿಗೆ ಬಂದು ಅಲ್ಲಿ ಮಾವಿನಕಾಯಿನೆಲ್ಲ ಒಣಗಾಕ್ತಿರ್ತಾಳೆ, ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಆವಾಗ ನಮ್ಮ ಯಾನ ಅವಳ ದೊಡ್ಡಪ್ಪನ ಮಗ ಹತ್ಕೊಂಡೇ ಬರ್ತಿರ್ತಾನೆ. ಯಾನನು ಅಣ್ಣ ಏನಣ್ಣ ಯಾಕಣ್ಣ ಹತ್ಕೊಂಡ್ ಬರ್ತಿದ್ಯಾ, ಸ್ಕೂಲಲ್ಲಿ ಏನಾದ್ರೂ ಗಲಾಟೆನಾ? ಹೌದು ಯಾನ, ನನ್ನನ್ನು ಎಲ್ಲರೂ ವಿಯೆಟ್ನಾಂಗೆ ಹೋಗು ಅಂತ ಹೇಳ್ತಿದ್ದಾರೆ, ಯಾಕೆಂದ್ರೆ ನನ್ನ ಅಮ್ಮ ವಿಯೆಟ್ನಾಮೀಸ್ ಅಂತೆ. ಅದಕ್ಕೆ ತಕ್ಷಣವೇ ಯಾನನು ಹೌದು ಅಣ್ಣ, ಅವರೆಲ್ಲ ಹಾಗೇನೆ ಹೇಳ್ತಾರೆ, ನೀನು ಅದಕ್ಕೆಲ್ಲ ವರಿ ಪಡ್ಬೇಡ, ನೀನು ಹೀಗೆ ಹತ್ಕೊಂಡೆ ಮನೆಗೆ ಹೋದ್ರೆ ಇದನ್ನ ನೋಡುವ ನಿನ್ನ ಅಮ್ಮ ಅಪ್ಪನಿಗೆ ಎಷ್ಟು ಬೇಜಾರಾಗ್ಬೇಕು, ಏನೇ ಕಷ್ಟ ಇದ್ರು ಅದನ್ನ ಮನ್ಸೊಳಗಡೆನೆ ಇಟ್ಕೋಬೇಕು. ನನ್ನನ್ನು ನೋಡು, ನನ್ನ ಅಮ್ಮ ಇಷ್ಟು ದಿನಗಳಾಗಿ ನನ್ನ ಜೊತೆನೆ ಇರ್ತಿದ್ರು, ಆದ್ರೆ ಇವಾಗ ನೋಡು ಸಡನ್ ಆಗಿ ನನ್ನನ್ನು ಬಿಟ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ಬಿಟ್ರು, ಮತ್ತೆ ಅವರು ಯಾವಾಗ ರಿಟರ್ನ್ ನನ್ನ ಹತ್ರ ಬರ್ತಾರೆ ಅಂತ ಒಂದೊಂದು ದಿನಾನು ನಾನು ಕಾಯ್ತಿದ್ದೀನಿ ಗೊತ್ತಾ ಅಂತ ಯಾನ ಹೇಳಿ ಮೀಹಿಯನ್ನು ತುಂಬಾನೇ ಮಿಸ್ ಮಾಡ್ಕೊತಿರ್ತಾಳೆ. ಈ ಕಡೆ ಮಾನಸಿಕ ಮನೆಯಲ್ಲಿ ಬಟ್ಟೆ ಹೋಗಿತಿರ್ತಾರೆ. ಆವಾಗ ಒಂದು ಫೋನ್ ಕಾಲ್ ಬರುತ್ತೆ. ಅದ್ರಲ್ಲಿ ಇಲ್ಲಿ ನೋಡಿ, ನನ್ನ ಮಗಳು ಸ್ಕೂಲ್ಗೆ ಹೋಗ್ಲೇಬೇಕು, ಮ್ಯಾರೇಜ್ ಸರ್ಟಿಫಿಕೇಟ್ ಅದು ಇದು ಅಂತ ಎಲ್ಲವನ್ನು ನಾನು ನೋಡ್ಕೋತೀನಿ, ನನ್ನ ಕೈಲಿ ರೆಡಿ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಫೋನ್ ಕಾಲ್ ಅನ್ನು ಕಟ್ ಮಾಡ್ಬಿಟ್ಟು ಆ ಮ್ಯಾರೇಜ್ ಫಾರ್ಮ್ ಇರ್ತಿದೆಯಲ್ಲ ಅದ್ರಲ್ಲಿ ನಮ್ಮ ಮೀಹಿ ಇವಾಗ ನಿಜವಾದ ಇನ್ಫಾರ್ಮೇಶನ್ ಅನ್ನ ಬರ್ದಿರ್ತಾರೆ ಅಲ್ಲ, ಅದನ್ನು ನೋಡ್ಬಿಟ್ಟು ಅವರು ಸಾಕ್ತಿದ್ದಾರೆ ಅಲ್ವಾ ಡಾಂಗ್ಸಿಕ್ ಅಂತ ಹಂದಿ ಮರಿ, ಅದನ್ನ ನೋಡ್ಕೊಂಡು ಹೇ ಡಾಂಗ್ಸಿಕ್ ಇದಕ್ಕೆ ಏನು ಅರ್ಥ ಅಂತ ಗೊತ್ತಾಗ್ತಿದ್ಯಾ, ಮೀಹಿಗೆ ಈ ಮನೇಲಿ ವಾಸವಿರ್ಬೇಕು, ನನ್ನ ಮಗಳಿಗೆ ಅಮ್ಮನಾಗಿರ್ಬೇಕು, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದಾಳೆ, ಅದೇನೇ ಅವಳ ಡಿಸಿಷನ್. ಆದ್ರೆ ಏನು ಇವಾಗ ಸ್ವಲ್ಪ ಗಿಲ್ಟ್ ಅಲ್ಲಿ ಇರ್ತಿದ್ದಾಳೆ, ಅದಕ್ಕೇನೆ ಕೋಪಿಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಆದ್ರೆ ನೀನು ಏನಕ್ಕೂ ವರಿ ಪಡ್ಬೇಡ, ಖಂಡಿತ ನಾನು ಮತ್ತೆ ಮೀಹಿಯನ್ನ ಈ ಜಾಗಕ್ಕೆ ಬರುಸ್ತೀನಿ, ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನಮ್ಮ ಮಾನಸಿಕ ಅವರ ಮಗಳು ಇಬ್ಬರುವೆ ಚೆನ್ನಾಗಿ ರೆಡಿಯಾಗಿ ಅವರ ಗಾಡಿಯನ್ನೇ ವೆಡ್ಡಿಂಗ್ ಗೆ ಚೆನ್ನಾಗಿ ಸೆಟ್ ಆಗೋ ರೀತಿ ರೆಡಿ ಮಾಡ್ಕೊಂಡು ನನ್ನನ್ನ ಮದುವೆ ಮಾಡ್ಕೋ ಅಂತ ಮೀಹಿ ಹತ್ರ ಕೇಳೋದಕ್ಕಾಗಿನೇ ಹೊರಟು ಹೋಗ್ತಿದ್ದಾರೆ ನಮ್ಮ ಮಾನಸಿಕ ಮಗಳನ್ನ ಕರ್ಕೊಂಡು. ಹಾಗೆ ಖುಷಿಯಾಗಿ ಅಪ್ಪ ಮತ್ತೆ ಮಗಳು ಅಮ್ಮನನ್ನ ಹುಡುಕಿ ಹೋಗ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಇದರ ನಂತರ ಈ ಕಥೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಆಡಿಯನ್ಸ್ ಆದ ನಮ್ಮ ಕೈಗೇನೆ ಬಿಟ್ಬಿಟ್ಟಿದ್ದಾರೆ. ಸೊ ನಮ್ಮ ಮೀಹಿ ಒಂದು ತಪ್ಪಾದ ಜಾಗದಲ್ಲಿ ಇರ್ತಿದ್ದಾಳೆ, ಆದ್ರೆ ಅವಳು ತಪ್ಪಾದ ಹುಡುಗಿ ಇಲ್ಲ. ಖಂಡಿತ ನಮ್ಮ ಮಾನಸಿಕ ಹೋಗಿ ನನ್ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ ತಕ್ಷಣವೇ ಮೀಹಿ ಓಕೆ ಅಂತ ಹೇಳ್ತಾರೆ. ನಂತರ ಒಂದು ಹ್ಯಾಪಿಯಾದ ಫ್ಯಾಮಿಲಿಯಾಗಿ ಸೇರಿ ಇವ್ರುಗಳು ಬದುಕ್ತಾರೆ. ಅದರಲ್ಲೂ ಯಾನಲನ್ನ ಮತ್ತೆ ಮೀಹಿ ನೋಡ್ಬಿಟ್ರೆ ಅಷ್ಟೇ ಏನಾಗುತ್ತೆ, ಹತ್ಕೊಂಡು ಓಡಿ ಬಂದು ಆ ಪುಟ್ಟ ಮಗುವನ್ನ ತಪ್ಕೊಂಡು ಒಗ್ಗಟ್ಟಾದ ಒಂದು ಫ್ಯಾಮಿಲಿ ಆಗ್ಬಿಡ್ತಾರೆ. ಸೊ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹೇಗಿತ್ತು ಈ ಸ್ಟೋರಿ, ನಿಮಗೆ ಇಷ್ಟವಾಯ್ತಾ? ನಾನು ನನ್ನ ಜೀವ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಕ್ಸ್ಪ್ಲನೇಷನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ತಮ್ನೇಲ್ ನಲ್ಲಿ ಫೋಟೋ ಇಮೇಜ್ ಅಲ್ಲಿ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತಿತ್ತು ಅಂದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಡಿ, ಅದನ್ನು ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಸೂಪರ್ ಆಗಿರುವ ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.